ವಿದ್ಯುಕ್ತವಾಗಿ ಚಾಲನೆ ಕೊಟ್ಟು ಇಂದಿಗೆ 4ನೇ ದಿನ ನಡ್ಕೊಂಡು ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೇಷ್ಠ ವಾಗ್ಮಿಗಳಾದಂತಹ ಬಸವ ಕಲ್ಯಾಣದ ಶ್ರೀ ಸಂಗಮೇಶ್ವರ ದೇವರು ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆ ಅವರನ್ನು ಸ್ವಾಗತಿಸಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಪ್ರಯೋಜಕರಾಗಿರುವಂತಹ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ, ಎಸ್ಎಂ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ, ತಮಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶ್ರೀಮಠದ ಪುಟ್ಟ ಮಕ್ಕಳು, ಊರಿನ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಈ ಪ್ರವಚನ ಮಾಲೆಗೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಪ್ರವಚನ ಮಾಲೆಗೆ ಅವಕಾಶವನ್ನು ಕೊಡ್ತಿದ್ವಿ. ಒಂದು ವಿಶೇಷ ಸೂಚನೆ, ಪ್ರತಿದಿನ ಸಂಜೆ 6:30ಕ್ಕೆ ಪ್ರಾರಂಭವಾಗಿ 7:30ಕ್ಕೆ ಕರೆಕ್ಟ್ 1 ಗಂಟೆ ಕಾಲ ಈ ಪ್ರವಚನ ನಡೀತದೆ. ಪೂಜ್ಯರಿಗೆ ಈಗ ವೇದಿಕೆಯನ್ನು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ವಚನ ಪ್ರಾರ್ಥನೆಯೊಂದಿಗೆ ಶ್ರೀ ಗುರು ಬಸವೇಶ್ವರ ದೇವನನು ಭಕ್ತಿ ಭಜಿಪೆನು, ಸಕಲರಿಗೂ ಶುಭವ ನೀಡೆಂದು ಸ್ತುತಿಸುವೆನು. ಬಸವ ಗುರುವಿನ ಸ್ಮರಣೆಯದು ನಾಡೆಲ್ಲ ತುಂಬಲಿ. ಸಂತಸದ ವಸಂತಗಾಳಿ ಸುತ್ತೆಲ್ಲ ಸುತ್ತೆಲ್ಲ ಸೂಸಲಿ. ಯಂಗ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು. ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು. ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ, ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ
ಎಂದ ವೈರಾಗ್ಯ ಪ್ರಭುದೇವರಲ್ಲಿ ಬಯಲಾಯಿತು. ಜಮುರಾ ಕಲಾವಿದರಿಗೆ ಧನ್ಯವಾದಗಳು. ಈ ಪ್ರವಚನವಲಯ ವಿಶೇಷ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ನೇರವಾಗಿ ಕೂಡ ವೀಕ್ಷಿಸಬಹುದು. ಫೇಸ್ಬುಕ್ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಹಾಗೂ ಯೂಟ್ಯೂಬ್ನ ಒಂದು ವಿಳಾಸ ಶ್ರೀ ಮುರುಘಾಮಠ ಚಿತ್ರದುರ್ಗದಲ್ಲಿ ನೇರವಾಗಿ ನೀವು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು. ಈಗ ಶ್ರೀ ಸಂಗಮೇಶ್ವರ ದೇವರು ಬಸವ ಕಲ್ಯಾಣ ಇವರು ವಿಶೇಷ ಪ್ರವಚನವನ್ನು ನಡೆಸಿಕೊಂಡಿದ್ದಾರೆ. ಪ್ರಾತಸ್ಮರಣೀಯರಾದ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಸ್ಮರಣೆ ಮಾಡುತ್ತಾ ಪರಮ ಪೂಜ್ಯನೀಯರಾದ ಜ್ಞಾನಯೋಗಿ ಗುರುದೇವರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ ಶರಣ ಸಂಸ್ಕೃತಿಯ ಹರಿಕಾರರು ಸಹಜ ಶಿವಯೋಗದ ರೂವಾರಿಗಳು ಭಕ್ತರ ಅಂತರಂಗದಲ್ಲಿ ಬಸವಾದಿ ಶರಣರ ವಚನ ತತ್ವದ ಬೆಳಗನ್ನ ಹರಡಿರತಕ್ಕಂಥ ಮಹಾನುಭಾವಿಗಳು ಚಿತ್ರದುರ್ಗದ ಬೃಹನ್ಮಠದ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯನೀಯರಾದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರ ಪವಿತ್ರ ಪಾದಾರವಿಂದಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಇಲ್ಲಿಯವರೆಗೂ ನಮ್ಮ ನಿಮ್ಮಲ್ಲದ ಮನಮುಟ್ಟುವ ಹಾಗೆ ಹೃದಯಕ್ಕೆ ತಟ್ಟುವ ಹಾಗೆ ಸಂಗೀತದ ಸುದೆಯನ್ನು ಉಣಬಡಿಸಿರುವಂತಹ ಸಂಗೀತ ಕಲಾಬಲದವರೇ, ಶ್ರೀಮಠದ ಆಧ್ಯಾತ್ಮಿಕ ಸಾಧಕರೇ, ಪರಮ ಪೂಜ್ಯರೇ, ಎಲ್ಲ ಶರಣ ಬಂಧುಗಳೇ, ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಜಗತ್ತ ಇದೆ.
ಎಲ್ಲಿ ನೋಡಿದರಲ್ಲಿ ಸತ್ಯವನ್ನು ಕಾಣಲಿಕ್ಕೆ ಬರುತ್ತದೆ. ಸತ್ಯಂ ಶಿವಂ, ಇದು ಸತ್ಯದ ಒಂದು ಅಂಶ ಜಗತ್ತ, ಸತ್ಯದ ಒಂದು ಭಾಗ ಇದು. ಸತ್ಯದಿಂದ ತೋರಿ ಬಂದಿರತಕ್ಕಂಥ ಜಗತ್ತ ಇದು ಯಾವಾಗಲೂ ಸತ್ಯವೇ. ಸತ್ಯಂ ಶಿವಂ, ಈ ಜಗತ್ತಾಗಿದು ಶಿವಮಯ ಆಗಿದೆ. ಎಲ್ಲಿ ನೋಡಿದರಲ್ಲಿ ಭಗವಂತನ ಅಂಶವನ್ನು ಕಾಣಬಹುದು. ಅಷ್ಟೇ ಸುಂದರವಾಗಿ ಜಗತ್ತದ. ಈ ಸುಂದರವಾಗಿರತಕ್ಕಂಥ ಜಗತ್ತನ್ನು ನೋಡಿದಾಗ ಅಂತರಂಗದಲ್ಲಿ ಮಧುರ ಭಾವ ಮೂಡುತ್ತದೆ. ಆ ಮಧುರ ಭಾವಕ್ಕನ ಶರಣರು, ಸಂತರು, ದಾರ್ಶನಿಕರು ಭಕ್ತಿ ಅಂತ ಕರ್ಕೊಂಡು ಬಂದರು. ಅದು ಪರಮ ಪ್ರೇಮದ ಸ್ವರೂಪವೇ ಆಗ್ಯದ ಭಕ್ತಿ ಅನ್ನುವಂಥದ್ದು. ಅಂತಹ ಪವಿತ್ರವಾಗಿರತಕ್ಕಂಥ ಭಕ್ತಿಯನ್ನು ಯಾರು ಭಗವಂತನನ್ನ ಕುರಿತು ಅರ್ಪಣೆ ಮಾಡ್ತಾರಲ್ಲ, ಭಕ್ತಿಯನ್ನು ಮಾಡ್ತಾರಲ್ಲ, ಅಂತಹ ಭಕ್ತಿಗೆ ಭಗವಂತನ ಒಲಮೆ ಆಗ್ತದೆ ಅಂತ ತಿಳ್ಕೊಂಡು ಜಗತ್ತಿನ ಎಲ್ಲ ಸಂತರು, ಶರಣರು ಭಕ್ತಿಯ ಪಥವನ್ನು ಹಿಡಿದು ಮುಕ್ತಿಯ ಅನ್ನುವಂಥದ್ದನ್ನು ಅವರು ಕಂಡುಕೊಂಡರು. ಪರಮ ಸುಖವನ್ನು ಅನುಭವಿಸಿದರು ಬದುಕಿನೊಳಗೆ. ಹಾಗೆ ಅಂತಹ ಭಕ್ತಿ ತುಂಬಿತ್ತು ಯಾರಲ್ಲಿ? 8 ವರ್ಷದ ಹುಡುಗ. ನಿನ್ನೆ ಕಥೆಗೆ ನಿಂತಿತ್ತಲ್ಲ, 8 ವರ್ಷದ ಹುಡುಗ ಅಂತರಂಗದೊಳಗ ಯಾವ ಬಯಕೆನೂ ಇಲ್ಲ, ಭಕ್ತಿ ತುಂಬಿತ್ತು. ಅಣ್ಣನ ಮನೆಯೊಳಗ ವಾಸ, ಅಣ್ಣನ ಹೆಂಡತಿ ಹಿಂಸೆ ಕೊಡುತ್ತಿದ್ಲು, ಮನೆ ಕೆಲಸ ಎಲ್ಲ ತಾನು ಮಾಡಬೇಕಾಗಿತ್ತು, ಆದರೂ ಹುಡುಗನ ಕಡೆಯಿಂದ ಮಾಡಿಸ್ತಿದ್ಲು. ಅಣ್ಣನಿಗೆ ಒಂದು ದಿವಸ ನಿನ್ನ ಹೆಂಡತಿ ಇಷ್ಟು ನನಗೆ ತ್ರಾಸು ಕೊಡ್ತಾಳ, ನೋವು ಕೊಡ್ತಾಳ, ನನಗೆ ದುಃಖ ಕೊಡ್ತಾಳ ಅಂತ ಒಂದು ದಿವಸ ಹೇಳಲಿಲ್ಲ ಅಣ್ಣನಿಗೆ. ಎಂಥ ಭಾವ ಹುಡುಗನಿಗೆ, ಎಂಥ ಭಾವ. ಆರಾಮ ತಪ್ಪಿತ್ತು. ಅಣ್ಣ ಕೇಳ್ತಾನ, ಏನಾಗ್ಯದ ಅಂದ. ಏನಿಲ್ಲ, ಆರಾಮ ಚೆನ್ನಾಗಿದೆ ಅಂದ ಹುಡುಗ. ಹೇಳ್ಬೋದಾಗಿತ್ತು ಹಿಂಗಾಗ್ಯದ ಅಂತ, ಏನೋ ಮಾತಾಡಲಿಲ್ಲ. ಮೈಯೊಳಗ ಆರಾಮ ತಪ್ಪಿತ್ತು. ಮಲಗಿದ್ದ. ಮಧ್ಯರಾತ್ರಿ ಆಗಿತ್ತು. ಕನಸ ಬಿತ್ತು. ಕನಸಿನೊಳಗೆ ದೇವರು ಪ್ರತ್ಯಕ್ಷ ಆಗಿದ್ದ. ದೇವರು ಪ್ರತ್ಯಕ್ಷ ಆದ ಬಳಿಕ ಹುಡುಗ ಕಣ್ಣು ತೆರೆದು ನೋಡ್ತಾರ. ಅವಾಗ ಒಂದು ದೇವರು ನಿಂತಿದ್ದ. ನೀ ಏನು ಬೇಡುತ್ತಿದ್ದು ಬೇಡೋ, ನೀನು ಭಕ್ತಿಗೆ ಒಲದು ಬಂದಿದೆ ಅಂತ ದೇವರಂದ. ಹುಡುಗ ಬೇಡಬಹುದಾಗಿತ್ತು, ಏನಾರ ಬೇಡಬಹುದಾಗಿತ್ತು. ದುಃಖ ಇತ್ತಲ್ಲ, ನೋವಿತ್ತಲ್ಲ, ಕಷ್ಟ ಇತ್ತಲ್ಲ, ಇದನ್ನು ಪರಿಹಾರ ಮಾಡಂತ ಒಂದು ಮಾತು ಬೇಡಬಹುದಾಗಿತ್ತು. ಇದನ್ನೂ ಸಹ ಬೇಡಲಿಲ್ಲ ಹುಡುಗಂದ. ನನಗೆ ಬೇಡಬೇಕನ್ನುವಂಥ ಭಾವನೆ ಇಲ್ಲ. ಭಗವಂತನೇ, ನೀನು ಬೇಡ ಅಂತ ಹೇಳ್ತಿದ್ದಿ, ನನಗೆ ಏನು ಬೇಡಬೇಕನ್ನುವಂಥ ಭಾವನೆ ನನ್ನೊಳಗಿಲ್ಲ. ಹೌದು, ನಾನೊಂದು ನಿನಗೆ ಕೇಳ್ತೀನಿ, ಹೇಳ್ತಿದ್ದೇನಂದ ಹುಡುಗ. ಆಯಿತು ಕೇಳಂತ ದೇವ್ರಂದ. ಹುಡುಗಂದ, ನಿನಗೆ ಯಾವುದು ಇಷ್ಟ ಹೇಳು ಅಂದ. ದೇವ್ರಂದ, ನನಗೆ ಭಕ್ತಿ ಅಂದ್ರೆ ಭಾಳ ಇಷ್ಟ ಅಂತ ದೇವ್ರಂದ. ಭಕ್ತಿ ನಿನಗೆ ಇಷ್ಟ ಆದ ಬಳಿಕ ಆ ಭಕ್ತಿ ಮಾಡುವಂಥ ಶಕ್ತಿ ಒಂದು ಕೊಟ್ಟು ಬಿಡು ನನಗೆ, ಮತ್ತೇನೂ ಬೇಕಾಗಿಲ್ಲ ಅಂತ ಹುಡುಗ ಕೇಳಿದೆ. ಅಂತ ಮಾತು ಹುಡುಗ ಕೇಳಿದೆ, ಭಕ್ತಿ ಮಾಡುವಂಥ ಶಕ್ತಿ ಕೊಡೋದು. ಈಗ ಸ್ವಲ್ಪ ತಿಳಿಯಾಕತ್ತೈತಿ ಅಂತ ಅನಿಸ್ತದ ನನಗೆ. ಪ್ರವಚನ ಇವತ್ತು ಸ್ವಲ್ಪ ತಿಳಿಯಾಕತ್ತದ ಅಂತ ಅನಿಸ್ತದೆ. ಹುಡುಗೇನಂದ, ಭಕ್ತಿ ಮಾಡುವಂಥ ಶಕ್ತಿ ಒಂದು ಕೊಟ್ಟು ಬಿಟ್ರೆ ಸಾಕು, ನನಗೆ ಇನ್ನೇನು ಬೇಡ ಅಂತ ಕೇಳಿದೆ. ಅದ ಜಾಗದೊಳಗೆ ನಾವಿದ್ರೆ ಗತಿ ಏನಾಗಬಾರ್ದು. ದೇವ್ರ ಗತಿ, ನಮ್ಮ ಗತಿ ಅಲ್ಲ, ದೇವ್ರ ಗತಿ. ಕೊಡಾಕ ಬಂದವನ ಗತಿ ಏನಾಗಿರಬಾರ್ದು. ಏನೆಲ್ಲ ಬೇಡುತ್ತಿದ್ವಿ,
ಬೇಡಿ ಮಾಡೋದು ಭಕ್ತಿ ಅಲ್ಲ, ಸಹಜ ಭಕ್ತಿ ಇರಬೇಕು. ಮಾಡ್ಬೇಕಂತ ಮಾಡೋದು ಭಕ್ತಿಯನ್ನು, ಇನ್ನೊಬ್ಬರು ನೋಡ್ಲಿ ಅಂತ ಮಾಡೋದಲ್ಲ. ಪ್ರವಚನಕ್ಕೆ ಬರ್ಬೇಕಂತ ಬರಬೇಕು, ಕೇಳಬೇಕು. ದೇವರು ಕಿವಿ ಕೊಟ್ಟನಂದ ಬಳಿಕ ಒಂದಿಷ್ಟು ಶರಣರ ಸುಳ್ಳು ನುಡಿಯನ್ನು ಕೇಳಿ ಕಿವಿಯನ್ನು ಪವಿತ್ರ ಮಾಡಿಕೊಳ್ಳಬೇಕು. ಶರಣರಂಗ ನಮ್ಮ ಬದುಕು ಆಗಬೇಕು, ಶರಣರಂತೆ ನಮ್ಮ ಜೀವನ ಅದು ಪರಮ ಪಾವನ ಆಗಬೇಕಂತ ಕೇಳಾಕ ಬರಬೇಕು ಹೊರತು ಇಲ್ಲ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಹೋಗ್ಯಾರಂದ ಬಳಿಕ ನಾವು ಹಬ್ಬ ಕುಂತು ಏನು ಮಾಡೋದದ ಮನೆಯೊಳಗೆ ನಾನು ಹೋಗ್ತೀನಂತ ಇನ್ನೊಬ್ರು ನೋಡಿ ಮಾಡೋದು ಭಕ್ತಿ ಅಲ್ಲ. ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ಅಂತಾರೆ ಬಸವಣ್ಣನವರು. ನೀ ಏನೇ ಮಾಡು ಮನುಷ್ಯನೇ, ನೀನು ದೇವನನ್ನು ಕುರಿತು ಭಕ್ತಿ ಮಾಡು, ಭಜನೆಯನ್ನು ಮಾಡು, ಪುರಾಣ ಪುಣ್ಯ ಕಥೆಗಳನ್ನು ಕೇಳು. ಆದರೆ ಇನ್ನೊಬ್ರು ಕೇಳ್ತಾರಂತ ಕೇಳಕ್ಕೆ ಹೋಗಬೇಡ. ನಿನಗೆ ತಿಳಿಬೇಕದು ಒಂದಿಷ್ಟು, ನಿನಗೆ ತಿಳಿದು ಒಂದಿಷ್ಟು ಕೇಳು, ಒಂದಿಷ್ಟು ಮಾಡು, ಒಂದಿಷ್ಟು ನೋಡು ಹೊರತು ಆದರೆ ಇನ್ನೊಬ್ಬರು ಮಾಡ್ಯಾರಂತ ಮಾಡಲಿಕ್ಕೆ ಹೋಗಬೇಡ. ಅದಕ್ಕೆ ಭಕ್ತಿ ಅಂತ ವಸ್ತು ಜಗತ್ತಿನೊಳಗೆ ಮತ್ತೊಂದಿಲ್ಲ. ಆದ್ದರಿಂದ ಶರಣರು, ಸಂತರು, ದಾಸರು ಅಷ್ಟೊಂದು ಭಕ್ತಿಗೆ ಮಹತ್ವವನ್ನು ನೀಡಿದರು. ಆ ಭಕ್ತಿಯ ಪಥವನ್ನು ಹಿಡಿದು ಏನು ಮುಕ್ತಿಯ ಜೀವನವನ್ನು ಅವರು ಈ ಜಗತ್ತಿನೊಳಗೆ ಸಾಗಿಸಿದರು ಶರಣರು. ಹಾಗೆ ಒಂದಿಷ್ಟು ದೇವನನ್ನ ಕುರಿತು ಭಕ್ತಿಯನ್ನು ಮಾಡಬೇಕು ಮನುಷ್ಯ. ಇದೇ ಅಲ್ಲೇನು ಶರಣ ಸಂಸ್ಕೃತಿ ಅಂದರೆ? ಶರಣರ ಸಂಸ್ಕೃತಿಯಂತೆ ನಮ್ಮ ಜೀವನ ಸಾಗಬೇಕಾಗಿತ್ತಂದ್ರೆ ಮೊದಲ ಒಂದು ಇಷ್ಟು ಸತ್ಸಂಗವನ್ನು ಮಾಡಬೇಕು, ಆ ಬಳಿಕ ಸದ್ಭಕ್ತಿಯನ್ನು ಹೊಂದಬೇಕು. ಈಗ ಮೂರನೇ ಅಂಶ ಯಾವುದು? ಮೊದಲನೇದು ಸತ್ಸಂಗ, ಇಲ್ಲಿ ತನಕ ನೋಡಿದ್ದು ಸದ್ಭಕ್ತಿ, ಇನ್ನು ಮುಂದಿನದು ಸಂತೃಪ್ತಿ. ಸತ್ಸಂಗ, ಸದ್ಭಕ್ತಿ, ಸಂತೃಪ್ತಿ. ಸಂತೃಪ್ತಿ ಎಲ್ಲಿ ಸಂತೃಪ್ತಿ ಇರ್ತದ ಅಲ್ಲಿ ಸುಖದ ತೆರೆಗಳು ಏಳ್ತಿರ್ತಾವು. ಅಂತಹ ಬದುಕ ಅದು ಸುಖ ಸಮೃದ್ಧತೆಯಿಂದ ಕೂಡಿರ್ತದೆ. ಎಲ್ಲಿ ಅಸಂತೃಪ್ತಿ ಇರ್ತದ ಅಲ್ಲಿ ದುಃಖದ ತೆರೆಗಳು ಏಳ್ತಿರ್ತಾವು. ಅಂತಹ ಬದುಕ ದುಃಖ ದುಮ್ಮಾನದಿಂದ ಕೂಡಿರುತ್ತದೆ. ನಾವು ತಿಳ್ಕೊಂಡೇವೆ ಬಾಹ್ಯ ಸಿರಿ ಸಂಪತ್ತಿನೊಳಗ ಕನಕ, ಕಾಂಚನ, ವಸ್ತ್ರ, ಒಡವೆ, ಅಧಿಕಾರ, ಅಂತಸ್ತ ಇದರಿಂದ ಸಂತೃಪ್ತಿ ಸಿಗ್ತದಂತ ಮನುಷ್ಯ ಕಲ್ಪನಾ ಜಗತ್ತಿನೊಳಗೆ ಬದುಕು ಮಾಡಕತ್ತಾನ. ಇದರಿಂದ ಒಂದಿನಿತೂ ಸಂತೃಪ್ತಿ ಸಿಗೋದಿಲ್ಲ. ಇದು ಕ್ಷಣಿಕ ಸುಖ ಕೊಡುತ್ತದೆ, ಇದು ಕ್ಷಣಿಕ ಸುಖ ಕೊಡುತ್ತದೆ. ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಏನು ಅದ್ಭುತ ಮಾತು ಹೇಳ್ತಾರೆ ಬಸವಣ್ಣನವರು. ಈ ಬಾಹ್ಯ ಸಿರಿ ಸಂಪತ್ತು ನಿನಗೆ ಸಂತೃಪ್ತಿ ಕೊಡೋದಾತಪ್ಪ ಅಂದ್ರೆ ಎಲ್ಲರೂ ಬಾಹ್ಯ ಸಂಪತ್ತನ್ನು ಗಳಿಸ್ತಿದ್ರು, ಅದು ಸಂತೃಪ್ತಿ ಕೊಡೋದಿಲ್ಲ. ಅದು ಎಷ್ಟಿದ್ರೂ ಸಹಿತ ಮನಸ್ಸಿನ ಗುಣಧರ್ಮ ಏನದ, ಎಷ್ಟಿದ್ರೂ ಇನ್ನೂ ಬೇಕಂತ ಬಯಸ್ತದ ಹೊರತು ಸಾಕಂತ ಒಂದರ ದಿವಸ ಒಬ್ಬ ಮನುಷ್ಯನ ಮನಸ್ಸು ಹೇಳೇದೇನು, ನನಗಿದು ಸಾಕು, ನನಗೆ ಇಷ್ಟು ಸಾಕು ಹೊಲ, ನನಗೆ ಇಷ್ಟು ಸಾಕು ದವಸ ಧಾನ್ಯಗಳು, ನನಗಿಷ್ಟು ಸಾಕು ಬೆಳ್ಳಿ ಬಂಗಾರ ಅಧಿಕಾರ ಅಂತಸ್ತು ಅಂತ ಎಲ್ಲರ ಮನಸ್ಸು ಹೇಳ್ತದೆ. ಎಷ್ಟಿದ್ರೂ ಬೇಕು. ಸ್ವಾಮಿಗಳಾದವ್ರಿಗೆ ಇನ್ನೂ ಮಠ ಬೇಕು 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 ಇರ್ತದ. ಇರಕ್ಕೊಂದು ಮಠ ಆದರೂ ಸಾಕಲ್ಲ, ಇನ್ನೂ ಬೇಕಂತಿರ್ತಾರೆ. ಸಂಸಾರಿಗಳು ಇನ್ನೂ ಬೆಳ್ಳಿ ಬೇಕು, ಬಂಗಾರ ಬೇಕು, ವಜ್ರ ಬೇಕು, ವೈಡೂರ್ಯ ಬೇಕು. ಎಷ್ಟಿದ್ರೂ ಇನ್ನೂ ಬೇಕಂತ ಅನಿಸ್ತದ ಮನಸ್ಸ, ಸಾಕಂತ ಎಂದು ಅನಿಸೋದಿಲ್ಲ. ಯಾವಾಗ ಸಾಕ ಅನಿಸ್ತದ ಅಲ್ಲಿ ಸಂತೃಪ್ತಿ ಅನುಭವಕ್ಕೆ ಬರುತ್ತದೆ. ಇನ್ನು ಎಲ್ಲಿ ಬೇಕನ್ನುವಂಥ ಭಾವ ಇರುತ್ತದೆ ಅಲ್ಲಿ ಅಸಂತೃಪ್ತಿ ಇರ್ತದೆ, ಅಲ್ಲಿ ಅಸಮಾಧಾನ ಇರ್ತದೆ.
ಅಲ್ಲಿ ದುಃಖ ದುಮ್ಮಾನ ಬದುಕು ಎಡೆಯಾಗಿ ಹೋಗಿಬಿಡುತ್ತದೆ ದುಃಖ ದುಮ್ಮಾನಗಳಿಗೆ. ಅದಕ್ಕೆ ಮನುಷ್ಯನೇ ಇದ್ದಷ್ಟರೊಳಗೆ ಒಂದಿಷ್ಟು ಸಂತೃಪ್ತಿಯ ಜೀವನವನ್ನು ನೀನು ಮಾಡಬೇಕಾಗಿದೆ. ಎಷ್ಟು ಚಲೋ ಮಾತು ಬರೀತಾರೆ ಶರಣರು, ಭಾಳ ಅದ್ಭುತ ಮಾತು ಬರೀತಾರೆ. ಆನೆ ಕುದುರೆ ಬಂಡಾರವಿದ್ದಡೇನು ತಾನುಂಬುವುದು ಹಿಡಿಯಕ್ಕಿ, ಕುಡಿಯುವುದೊಂದಾವಿನ ಹಾಲು ಮಲಗುವುದರ್ಧ ಮಂಚ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡಗೆ ಹುಚ್ಚು ಮನವೇ ಅಂತ ಹೇಳಿ. ಈ ವಚನ ಬರೆದವರು ಯಾರು? ಸಾಮಾನ್ಯರಲ್ಲ, ಮಹಾರಾಜ. ಮೊದಲ ಕಾಶ್ಮೀರ ದೇಶದ ಒಬ್ಬ ಮಹಾರಾಜ ಕಲ್ಯಾಣಕ್ಕೆ ಬಂದು ಅತ್ಯದ್ಭುತವಾಗಿರತಕ್ಕಂಥ, ಇನ್ನೂ ತನಕ 900 ವರ್ಷ ಆತ ಈ ವಚನ ಬರೋದು. ಈ ವಚನ ಇನ್ನೂ ತನಕ ಮನುಷ್ಯನ ಅಂತರಂಗದೊಳಗೆ ಬೆಳಕ ಚೆಲ್ಲಿದ ಜ್ಞಾನದ ಬೆಳಕಂತ ಕೇಳಿದರೆ ಎಷ್ಟು ಅದ್ಭುತ ಶಕ್ತಿ ಇರಬಹುದು ವಚನದೊಳಗೆ. ಇಂತಹ ವಚನವನ್ನು ಒಬ್ಬ ಮಹಾರಾಜ ಬರೆದ. ತಾನು ಏನು ಮೊದಲ ಸುಖದ ಸುಪ್ಪತ್ತಿಗೆಯನ್ನು ಅನುಭವಿಸಿದ್ನಲ್ಲ, ಆ ಅನುಭವವನ್ನು ಕುರಿತು ಜ್ಞಾನೋದಯ ಆದ ಬಳಿಕ ಬಸವಣ್ಣನವರ ಸಾನ್ನಿಧ್ಯದೊಳಗೆ ಜೀವನದ ದರ್ಶನ ಆದ ಬಳಿಕ, ಪರಮ ಸತ್ಯದ ದರ್ಶನ ಆದ ಬಳಿಕ ವಚನ ಬರೆದಿರತಕ್ಕಂಥ ಮಹಾನುಭಾವ. ಏನು ಅದ್ಭುತ ವಚನ! ಈ ಒಂದು ವಚನ ತಿಳಿದ್ರೆ ಸಾಕು, ಬದುಕು ಅದು ಮುಕ್ತ ಆಗಿಬಿಡ್ತದೆ, ಬದುಕು ಅದು ಸ್ವಚ್ಛಂದಗೊಳ್ತದ, ಸಾರ್ಥಕತೆ ಆಗ್ತದೆ. ಏನು ಅದ್ಭುತ ವಚನದು! ಆನೆ ಕುದುರೆ ಬಂಡಾರವಿದ್ದಡೇನು ತಾನುಂಬುವುದು ಪಡಿಯಕ್ಕಿ, ಕುಡಿಯುವುದೊಂದಾವಿನ ಹಾಲು ಮಲಗುವುದರ್ಧ ಮಂಚ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಳ ಎಲೆ ಹುಚ್ಚು ಮನವೇ. ಏನು ಅದ್ಭುತ ವಚನ! ಆನೆ ಕುದುರೆ ಬಂಡಾರ ರಾಜ ಮಹಾರಾಜರ ಹತ್ರ ಇವು ಎಲ್ಲ ಇರತಕ್ಕಂಥ ವಸ್ತುಗಳು. ಅಲ್ಲಿ 100 ಆನೆಗಳಿರುತ್ತಾವೆ, 100 ಕುದುರೆಗಳು ಇರುತ್ತಾವೆ, ಭಂಡಾರ ತುಂಬಿರುತ್ತದ, ಸಂಪತ್ತಿಗೆ ಏನಾರ ಕೊರತೆ ಇರುತ್ತದೆ ಏನು ರಾಜ ಮಹಾರಾಜರ? ಯಾವ ಬೆಳ್ಳಿಗೆ ಕೊರತೆ ಇರುವುದಿಲ್ಲ, ಬಂಗಾರಕ್ಕೆ ಕೊರತೆ ಇರುವುದಿಲ್ಲ, ಉಣ್ಣಾಕ ಉಡಾಕ ಯಾವುದಕ್ಕೂ ಕೊರತೆ ಇರೋದಿಲ್ಲ ರಾಜ ಮಹಾರಾಜರ ಹತ್ರ. ಹಾಗಾದ ಬಳಿಕ 100 ಆನೆಗಳದವಂತ ತಿಳ್ಕೊಂಡು ರಾಜ ಎಲ್ಲ ಆನೆ ಏರಾಕ ಬರ್ತದೆ? ಎಲ್ಲ ಆನೆ ಮೇಲೆ ಕೂತು ಸಂತೋಷ ಪಡಕ್ಕೆ ಬರ್ತದೇನು? ಆನೆ 100 ಇರಬಹುದು, ಆದ್ರೆ ಹತ್ತಿ ಆನಂದ ಪಡಕ್ಕೆ ಒಂದು ಆನೆ ಆದ್ರೆ ಸಾಕಿಲ್ಲ. ಈಗ ಮೈಸೂರು ದಸರಾ ಬಂದದಲ್ಲ, ಅಲ್ಲಿ 100 ಆನೆಗಳನ್ನು ಅರಣ್ಯದಿಂದ ತಂದಿರ್ತಾರೆ ಅರಮನೆಗೆ. ಎಲ್ಲ ಆನೆ ಮೇಲೆ ಅಂಬಾರಿ ಕೂಡಿಸ್ತಾರೆ. ಎಲ್ಲ ಆನೆ ಮ್ಯಾಗ ಅಂಬಾರಿ ಇರ್ತದೋ ಏನು? ಒಂದು ಆನೆ ಮೇಲೆ ಇರ್ತದೆ, ಒಂದು ಆನೆ ಮೇಲೆ ಅಲ್ಲಿ ಏನು ಅಂಬಾರಿ ಇರ್ತದೆ. ಅದನ್ನ ನೋಡಿ ಆನಂದ ಪಡೋದು ಎಲ್ಲ ಜಗತ್ತಿನ ಜನ, ನಾಡಿನ ಜನ ಅದನ್ನ ನೋಡಿ ಸಂತೃಪ್ತಿ ಪಡೋದು, ಹೌದಲ್ಲ? ಹಾಗೆ ಆನೆ 100 ಇದ್ರೂ ರಾಜ ಹತ್ತಿ ಆನಂದ ಪಡಲಿಕ್ಕೆ, ಸಂತೋಷ ಪಡಕ್ಕೆ ಒಂದು ಆನೆ ಆದ್ರೆ ಸಾಕಲ್ಲ. ಕುದುರೆಯನ್ನ ಏರಿ ಸವಾರಿ ಮಾಡಾಕ, ಸಂತೋಷ ಪಡಾಕ ಒಂದು ಕುದುರೆ ಆದ್ರೆ ಸಾಕಲ್ಲ. ಎಲ್ಲ ಕುದುರೆ ಹತ್ತಲಿಕ್ಕೆ ಆಗ್ತದೇನು? ಎಲ್ಲ ಆನೆಯನ್ನು ಬಳಸ್ಕೊಳ್ಳಿಕ್ಕೆ ಆಗ್ತದೇನು? ಆನೆ ಕುದುರೆ ಬಂಡಾರವಿದ್ದಡೇನು. ಸಂಪತ್ತು ಬಾಳದ ಅಂತ ತಿಳ್ಕೊಂಡು ಎಲ್ಲ ಒಂದೇ ಕ್ಷಣದೊಳಗೆ ಅನುಭವಿಸ್ಲಿಕ್ಕೆ ಬರುತ್ತವೆ ಎಂದೂ ಬರೋದಿಲ್ಲ. ಈಗ ನಿಮ್ಮ ಮನೆಯೊಳಗೂ ಬಹಳಷ್ಟು ಬಂಗಾರದ ಆಭರಣಗಳದವು ಅಂತ ತಿಳ್ಕೊಂಡು ಎಲ್ಲ ಕೆಜಿಗಟ್ಟಲೆ ಆಭರಣ, ಬಂಗಾರದ ಆಭರಣದವು ಅಂತ ತಿಳ್ಕೊಂಡು ಎಲ್ಲ ಒಂದೊಂದು ಕೆಜಿ ಹಾಕ್ಕೊಂಡು ಬಂದು ಕೊಡೋಕ್ಕಾಗತ್ತೆ? ಕೊರಳಾಗೊಂದು, ಕೈಯಾಗ ಒಂದಿಷ್ಟು, ಕಿವಿಯೊಳಗೆ ಒಂದಿಷ್ಟು ಹಾಕ್ಕೊಂಡು ಬಂದ್ರೆ ಸಾಕಲ್ಲ ಅನುಭವಿಸ್ಲಿಕ್ಕೆ, ಇನ್ನೇನು ಬೇಕು? ಎಲ್ಲ ಹಾಕ್ಕೊಂಡು ಬರೋಕ್ಕಾಗತ್ತೆ? ಮತ್ತೆ ಹಾಕ್ಕೊಂಡು ಬಂದು ಹಿಂದಿರಿ, ಮತ್ತೆ ಬಂದವ್ರು ಹಳ್ಳಿ ಮನೆಗೆ ಹೋಗೋದಿಲ್ಲ. ಹಿಂಗೆ ಒಬ್ಬ ಬಂಗಾರದ ಅಂಗಿ ಹಾಕ್ಕೊಂಡು ಇದಕ್ಕೆ ಹೋದ. ಎದಕ್ಕೆ ಹೋಗಿದ್ದ? ಕಾಟನ್ ಬಟ್ಟೆ ಅಲ್ಲ, ಪಾಲಿಸ್ಟರ್ ಬಟ್ಟೆ ಅಲ್ಲ, ಎಂಥ ಅಂಗಿ ಹಾಕಿದ್ದ? ಬಂಗಾರದ ಅಂಗಿ ಹಾಕ್ಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋದ. ಅದು ಹೆಂಗೆ ಹೋದ?
ಕಾರ್ದೊಳಗರ ಹೋಗಲಿಲ್ಲ, ಬಸ್ದೊಳಗರ ಹೋಗಲಿಲ್ಲ, ನಡ್ಕೋತ ಹೋದ. ಅವ ಎಂದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಡ್ಕೊಂತ ಹೋಗ್ಯಾನ, ಹೋದವ ಇನ್ನೂ ಬಂದೇ ಇಲ್ಲವ. ದರ್ಶನ ಆಗೈತೆ ಹೋಗ್ಬಿಟ್ಟೈತೆ ಗೊತ್ತಿಲ್ಲ, ಹೋದವನ ಬಂದಿಲ್ಲ. ಹೋದವನ ಬಂದಿಲ್ಲ ಅಂದ್ರೆ ಇದ್ರ ಅರ್ಥ ಏನೋ ಇವನ್ನ ಹೊತ್ಕೊಂಡು ಹೋಗ್ಯಾರ ಅಂತ. ಅನುಭವಿಸ್ಲಿಕ್ಕೆ ಒಂದಿಷ್ಟ ಆದ್ರೆ ಸಾಕಲ್ಲ, ಅದನ್ನ ಜೀವನದ ಅನುಭವ ಬರೆದ್ರ ವಚನದೊಳಗ. ಉಣ್ಣುವುದು ಪಡಿಯಕ್ಕಿ, ಮಠದೊಳಗ 100 ಚೀಲದ ಅಕ್ಕಿ ಅದಾವು. 100 ಚೀಲದ ಅಕ್ಕಿಗಳನ್ನು ಒಂದೇ ಸರ್ತಿಗೆ ಒಂದೇ ಬಾರಿಗೆ ಅನ್ನ ಮಾಡ್ಕೊಂಡು ಅನುಭವಿಸ್ಲಿಕ್ಕೆ ಬರ್ತದೇನು? ಎಷ್ಟು ಬೇಕಷ್ಟ ಅಲ್ಲ ಅಕ್ಕಿ ಹಾಕೋದು. ಈಗ ಮನೆಯೊಳಗೆ 4-6 ಜನ ಅದೀವಂದ ಬಳಿಕ ಎಷ್ಟು ಬೇಕು ಅಷ್ಟು ಹಾಕಬೇಕಲ್ಲ ಅಕ್ಕಿ. ಇಲ್ಲ ಒಂದು ಪಾಕಿಟ್ ಅದ ಹಾಕಿಬಿಟ್ರೆ ಆಯ್ತು ನಮ್ಗೆ ಹಾಕಕ್ಕೆ ಬರ್ತದೇನು? ಹಾಕಕ್ಕೆ ಬರೋದಿಲ್ಲ. ಉಣ್ಣುವುದು ಇಡೀ ಅಕ್ಕಿ. ಹಸಿವಿಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲ. ರಾಜ ಆದ್ರೇನು, ಮಂತ್ರಿ ಆದ್ರೇನು, ಪ್ರಧಾನಮಂತ್ರಿ ಆದ್ರೇನು, ಸನ್ಯಾಸಿ ಆದ್ರೇನು, ಸಂಸಾರಿ ಆದ್ರೇನು, ಸಾಮಾನ್ಯನಾದ್ರೇನು, ಹಸಿವೆ ಎಷ್ಟು ಆಗಿರ್ತದ ಅಷ್ಟೇ ಅಲ್ಲ ಉಣ್ಣೋದು. ಮೀರೇನಾರ ಊಟ ಮಾಡಲಿಕ್ಕೆ ಸಾಧ್ಯದೆ? ಹಾಗೇನಾದರೂ ಹಸಿವು ಮೀರಿ ಊಟ ಮಾಡಿದ್ರೆ ಮನೆಯಾಗಿರೋದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಒಗೆದಿರ್ತಾರೆ ಅವರು, ಪ್ರಮಾಣ ಹೆಚ್ಚಾದ್ರೆ. ಉಣ್ಣುವುದು ಪಡಿ ಅಕ್ಕಿ, ಕುಡಿಯುವುದು ಒಂದಾವಿನ ಹಾಲು. 100 ಆಕಳದ ಅಂತ ತಿಳ್ಕೊಂಡು ಎಲ್ಲ ಆಕಳದ ಹಾಲು ಕುಡಿಲಿಕ್ಕೆ ಸಾಧ್ಯದ ಏನು? ಅನುಭವಿಸಿ ಸಂತೃಪ್ತಿ ಸಮಾಧಾನ ಪಡಿಲಿಕ್ಕೆ ಎಲ್ಲ ಆಕಳದ ಹಾಲು ಕುಡಿಲಿಕ್ಕೆ ಬರ್ತದೇನು? ಹಾಗೇನಾದರೂ ಕುಡಿದ್ರಪ್ಪ ಅಂದ್ರೆ ಬದುಕುವುದು ಕಷ್ಟದ. ಒಂದು ಆಕಳದ ಹಾಲು ಕುಡಿಲಿಕ್ಕೆನ ಆಗೋದಿಲ್ಲ, ಇನ್ನು 100 ಆಕಳದ ಹಾಲು ಕುಡಿಲಿಕ್ಕೆ ಸಾಧ್ಯದ ಏನು? ಕುಡಿಯುವುದೊಂದು ಹಾಲಿನ ಹಾಲು. ಒಂದು ಆಕಳದ ಹಾಲು ಕುಡಿದು ಬಿಟ್ರೆ ಅದಕ್ಕಿಂತ ಸಂತೋಷ, ಅದಕ್ಕಿಂತ ಪರಮಾನಂದ ಮತ್ತೆಲ್ಲಿ ಸಿಗ್ತದೆ ಹೇಳಿ? ಕುಡಿಯುವುದೊಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಭವ್ಯವಾದ ಬಂಗ್ಲೆ ಇರ್ತದೆ, ಒಳಗ 10 ಕೋಣೆಗಳಿರ್ತಾವೆ. ಒಂದೊಂದು ಕೋಣೆಯೊಳಗೆ 2 ಮಂಚ, 10 ಕೋಣೆ ಇದ್ದು ಭವ್ಯವಾದ ಒಂದು ದೊಡ್ಡ ಬಂಗ್ಲೆಯೊಳಗೆ 10 ಕೋಣೆ ಇದ್ರೆ ಒಂದೊಂದು ಕೋಣೆಯೊಳಗೆ 2 ಮಂಚ ಆದ್ರೆ 10 2 20 ಮಂಚ ಆದವು. ನನ್ನ ಮನೆಯೊಳಗೆ 20 ಮಂಚದವಂತ ತಿಳ್ಕೊಂಡು ಇಡೀ ರಾತ್ರಿ ಎಲ್ಲ 20 ಮಂಚದ ಮ್ಯಾಗ ಇಲ್ಲೊಂದು ತಾಸು ಅಲ್ಲೊಂದು ತಾಸು ಅಲ್ಲೊಂದು ತಾಸು ಮಲೆಗೆ ಆನಂದ ಪಡಕ್ಕೆ ಬರ್ತದೆ ಏನು? ನಿದ್ರಿ ಆನಂದ, ನಿದ್ರಿ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯದ ಏನು? ಎಂದೂ ಸಾಧ್ಯ ಇಲ್ಲ. ಚಳಿಗಾಲದಾಗ ಒಂದು ಮಂಚ ಅಲ್ಲ, ಅದರಾಗ ಇನ್ನೂ ಅರ್ಧ ಮಂಚ ಉದಿರ್ತೈತಿ, ದುಂಡಾಗ ಮಲಗಿರ್ತೇವೆ. ಚಳಿಗಾಲದೊಳಗೆ ಮಲಗುವುದು ಅರ್ಧ ಮಂಚ. ಇಷ್ಟು ಸಾಕಲ್ಲ, ಹಿಡಿ ಅಕ್ಕಿ ಬದುಕಲಿಕ್ಕೆ, ಕುಡಿಲಿಕ್ಕೆ ಒಂದಿಷ್ಟು ಹಾಲ, ಆ ಬಳಿಕ ಇರಾಕೊಂದಿಷ್ಟು ಮನಿ, ವ್ಯವಹಾರ ಮಾಡಲಿಕ್ಕೆ ಒಂದಿಷ್ಟು ಸಂಪತ್ತ, ಮಲ್ಕೊಳ್ಳಾಕ ಒಂದಿಷ್ಟು ಬೆಚ್ಚನ ಮನೆ ಇದ್ರಪ್ಪ ಅಂದ್ರೆ ಇನ್ನೇನು ಬೇಕು ಅನುಭವಿಸ್ಲಿಕ್ಕೆ? ಸಂತೃಪ್ತಿ ಸಮಾಧಾನ ಪರಮಾನಂದವನ್ನು ಅನುಭವಿಸ್ಲಿಕ್ಕೆ ಇನ್ನೇನು ಬೇಕು ಇದಕ್ಕಿಂತ ಮಿಗಿಲಾದದ್ದು? ಶರಣರ ಪ್ರಶ್ನೆ ಮಾಡ್ತಾರ. ಅದಕ್ಕೆ ಬಾಹ್ಯ ಸಂಪತ್ತಿನೊಳಗೆ ಸಂತೃಪ್ತಿಯನ್ನು ಅನುಭವಿಸ್ಲಿಕ್ಕೆ ಬರ್ತದಂತ ತಿಳ್ಕೊಂಡು ಬಯಕೆಯ ಹಿಂದೆ ನೀನು ಬೆನ್ನು ಹತ್ತಲಿಕ್ಕೆ ಹೋಗಬೇಡ ಮನುಷ್ಯನೇ ಅಂತ ಶರಣರು ಹೇಳ್ತಾರ. ಇದು ಎಷ್ಟಿದ್ರು ಇನ್ನೂ ಬೇಕಾನಿಸ್ತದ ಅನಿಸೋದಿಲ್ಲೇನು? 100 ಇದ್ದಾವ 1000 ಅಂತಾನ, 1000 ಇದ್ದಾವ ಲಕ್ಷ ಅಂತಾನ, ಲಕ್ಷ ಇದ್ದಾವ ಕೋಟಿ ಅಂತಾನ. ಬರಿತನ ಸುಭಾಷಿತಕಾರ. ಇಚ್ಛತಿ ಶತಿ ಸಹಸ್ರಂ ಸಹಸ್ರೇ ಲಕ್ಷಮಿಹತೆ ಲಕ್ಷಾಧಿಪಸ್ತತ ರಾಜ್ಯಂ ರಾಜ್ಯಸ್ಥಃ ಸ್ವರ್ಗಮಿಹತೆ. ಭಾಳ ಚಲೋ ಮಾತು ಬರೀತಾನ. 100 ಗಳಸವ 1000 ಗಳಿಸ್ಬೇಕಂತ ಹೊಂಡತನ, 1000 ಗಳಿಸವ ನಾ ಲಕ್ಷಾಧೀಶ ಆಗ್ಬೇಕಂತ ಹೊಂಡತನ, ಲಕ್ಷಾಧೀಶ ಇದ್ದವ ನಾ ಕೋಟ್ಯಾಧೀಶ ಆಗ್ಬೇಕಂತಾನ. ಕೋಟಿ ದೊರೆತಾದ ಬಳಿಕೂ ಸಹಿತ ನನಗೆ ಸಂತೃಪ್ತಿ ಅಂತ ಅನಿಸೋದಿಲ್ಲ, ಅವನಿಗೆ ಸಮಾಧಾನ ಅಂತ ಅನಿಸೋದಿಲ್ಲ. ಆವಾಗ ಮತ್ತೇನು ಮಾಡ್ತಾನ? ಒಂದು ರಾಜ್ಯಕ್ಕೆ ನಾನು ಅಧಿಪತಿಯಾಗಿ ಆ ಸಾಮ್ರಾಜ್ಯದ ಒಂದಿಷ್ಟು ಭೋಗೋಪಭೋಗವನ್ನು ಅನುಭವಿಸಿದ್ರೆ ಸಾಕಾಗಿತ್ತಲ್ಲ ಅಂತ ಅವಾಗ ಮತ್ತೆ ಯೋಚನೆ ಬರ್ತದೆ, ಮತ್ತೆ ಆಶಾಭಾವ ಚಿಗುರು ಹೊಡಿತದ.
ಅವಾಗೊಂದು ಸಾಮ್ರಾಜ್ಯದ ಅಧಿಪತಿ ಆದ ಭಗವಂತನ ಕೃಪಾ ಕಟಾಕ್ಷದಿಂದ ಅವಾಗರ ಅನುಭವಿಸ್ಬೇಕಾಗಿತ್ತಲ್ಲ, ಸಂತೃಪ್ತಿ ಸಮಾಧಾನ ಇರಬೇಕಾಗಿತ್ತಲ್ಲ. ಅವಾಗ ಮತ್ತೇನಂತನ, ರಾಜಸ್ಥಃ ಸ್ವರ್ಗಮೀಹತೆ, ನನಗೆ ಸ್ವರ್ಗ ಸಿಕ್ಕಿದ್ರೆ ಭಾಳ ಸಂತೋಷ ಆಗ್ತಿತ್ತಂತ ಮತ್ತು ಸ್ವರ್ಗ ಸುಖವನ್ನು ಬಯಸ್ತಾನಲ್ಲ. ಈ ಬಯಕೆಗೆ ಎಂದಾದರೂ ಕೊನೆ ಅದ ಏನು? ಇದಕ್ಕೆ ಎಂದಾದರೂ ಅಂತ್ಯ ಅದ ಏನು? ಎಂದೂ ಇಲ್ಲ. ಮೊದಲಿಲ್ಲ, ಕೊನೆ ಇಲ್ಲ. ಆಸೆಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಹೀಗೆ ನಮ್ಮ ಮನಸ್ಸಿನೊಳಗ ಆಸೆ ದುರಾಸೆಗಳು ತುಂಬಿದ ಬಳಿಕ ಬದುಕಿನೊಳಗೆ ಒಂದಿಷ್ಟು ಸಂತೃಪ್ತಿ ಸಿಗೋಲ್ದಂತ ತಿಳ್ಕೊಂಡ್ರೆ ಅದು ಹೆಂಗೆ ಸಿಗಲಿಕ್ಕೆ ಸಾಧ್ಯದ? ಹೆಂಗೆ ಬದುಕಿದ್ರು ಶರಣರು? ಇಲ್ಲೇ ಮಹಾರಾಷ್ಟ್ರದೊಳಗೆ ಸಂತ ತುಕಾರಾಮ್ ಮಹಾರಾಜರು ಬದುಕು ಮಾಡಿ ಹೋದರು. ಗುಡಿಸಲದೊಳಗೆ ವಾಸಿದ್ರು ಮಹಾನ್ ಜ್ಞಾನಿಗಳು, ಶ್ರೇಷ್ಠ ಅನುಭಾವಿಗಳು, ತತ್ವಜ್ಞಾನಿಗಳು. ಸಂತ ತುಕಾರಾಮ್ ಮಹಾರಾಜರು ಗುಡಿಸಲದೊಳಗೆ ವಾಸಿದ್ರು. ಈ ಸುದ್ದಿ ಒಂದು ದಿವಸ ಆ ಊರಿನ ಮಹಾರಾಜನಿಗೆ ಗೊತ್ತಾಯಿತು. ಇವರು ಸಂತರದಾರ, ಶ್ರೇಷ್ಠ ಜ್ಞಾನಿಗಳದಾರ, ಮತ್ತು ಇಂಥವರು ಗುಡಿಸಲದೊಳಗೆ ವಾಸದಾರ ಅಂದ ಬಳಿಕ ಎಷ್ಟು ಬಡತನ ಇರಬಹುದು ಅವ್ರ ಹತ್ರ ಅಂತ ತಿಳ್ಕೊಂಡು ಅವ್ರೇನು ಬೇಡಿಲ್ಲ. ಆದರೂ ಸಹಿತ ಮಹಾರಾಜ ತನ್ನಷ್ಟಕ್ಕೆ ತಾನು ತಿಳಿದು ಏನು ಮಾಡಿದ, ಸಂತ ತುಕಾರಾಮನ ಮನೆಗೆ ದವಸ, ಧಾನ್ಯ, ವಸ್ತ್ರ, ಒಡವೆ, ಕನಕ, ಕಾಂಚನ ಎಲ್ಲವುಗಳನ್ನು ತುಂಬಿ ಕಳಿಸಿದ, ಸೇವಕರನ್ನು ಕೊಟ್ಟು ಕಳಿಸಿದ. ಇವುಗಳನ್ನು ಸಂತ ತುಕಾರಾಮರ ಮನೆಗೆ ಇವನ್ನ ತಲುಪಿಸಿ ಬರಲಿ ಅಂತ ತಿಳ್ಕೊಂಡ ಮಹಾರಾಜ ಕಳಿಸಿಕೊಟ್ಟ ಸೇವಕರು ಅವನ್ನೆಲ್ಲ ಸಿರಿ ಸಂಪತ್ತನ್ನು, ದವಸ ಧಾನ್ಯವನ್ನು ತುಂಬಿಕೊಂಡು ಸಂತ ತುಕಾರಾಮನ ಮನೆ ಮುಂದೆ ಬಂದು ನಿಂತರು. ನೋಡಿದ್ರು ಸಂತರು, ಆಶ್ಚರ್ಯ ಆಯ್ತು ಅವರಿಗೆ. ಅವರು ಪ್ರಶ್ನೆ ಮಾಡಿದರು, ಇದೆಲ್ಲ ಯಾರಿಗಾಗಿ ತಂದಿರಿ? ಆ ಬಳಿಕ ಇದನ್ನು ಯಾರು ಕೊಟ್ಟು ಕಳಿಸ್ಯಾರ ಅಂತ ತುಕಾರಾಮ್ ಮಹಾರಾಜರಿಗೆ ಕೇಳ್ತಾರ. ಸೇವಕರು ಬಂದವರು ಹೇಳಿದರು, ಇದನ್ನು ನಮ್ಮ ಮಹಾರಾಜರು ತಂದು ಕೊಟ್ಟಾರ. ನೀವು ಭಾಳ ಬಡವರಿದ್ದೀರಿ ಅಂತ, ಗುಡಿಸಲದೊಳಗೆ ವಾಸದಿರಿ ಅಂತ, ಅದಕ್ಕೆ ನಮ್ಮ ಮಹಾರಾಜರು ನೀವು ಇರುವಂಥ ಸ್ಥಿತಿಗತಿಯನ್ನು ಅವರು ಅರಿತುಕೊಂಡು ಇಷ್ಟೆಲ್ಲ ಸಂಪತ್ತು ನಿಮಗೆ ಮುಟ್ಟಿಸಿ ಬರ್ರಿ ಅಂತ ನಮ್ಮನ್ನು ಕೊಟ್ಟು ಕಳಿಸ್ಯಾರ ಅಂತ ಸೇವಕರಂದರು. ಅವಾಗ ಅವರಂತಾರ, ಇದು ನಮಗೆ ಬೇಡ. ನಮ್ಮ ಮನೆಗೆ ಬಂದಿದ್ರೆ ಬೇಡ ಅಂತಿದ್ರು. ಅವರಂದರು, ಇದು ನಮಗೆ ಬೇಡ, ಇದು ನಮಗೆ ಸಲ್ಲುವುದಿಲ್ಲ. ಇದನ್ನ ನಿಮ್ಮ ಮಹಾರಾಜರಿಗೆ ಕೊಡ್ಬೇಕಂತ ಏನು ಭಾವ ಅದಲ್ಲ, ಅದು ಒಳ್ಳೆ ಭಾವ. ಆದ್ರೆ ಇದು ನಮಗೆ ಸಲ್ಲುವುದಿಲ್ಲ, ನಮಗೆ ಬೇಡ. ಇದನ್ನು ಯಾರಿಗಾದರೂ ಒಂದಿಷ್ಟು ಬಡವರಿಗೆ ಕೊಟ್ಟು ಹೋಗಿಬಿಡ್ರಿ ಅಂತ ಸಂತ ತುಕಾರಾಮ್ ಮಹಾರಾಜರು ಸೇವಕರಿಗೆ ಹೇಳಿದರು. ಅವರಂದರು, ಮತ್ತು ನೀವೇನು ದೊಡ್ಡ ಸಿರಿವಂತರೇ, ಇರುದ ಗುಡಿಸಲದೊಳಗದಿರಿ, ಬಡವರ, ಮತ್ತು ನೀವು ಬಡವರು ಅಲ್ಲೇನಂತ ಸೇವಕರು ಕೇಳಿದರು. ಆವಾಗ ಅದ್ಭುತ ಮಾತು ಹೇಳ್ತಾರೆ ಸಂತ ತುಕಾರಾಮರು, ನಿಮ್ಮ ಮಹಾರಾಜರು ಯಾರಿಂದ ಬೇಡಿ ಪಡೆದು ತಗೊಂಡು ಬಂದಾರಲ್ಲ, ರಾಜ ಮಹಾರಾಜರಿಗೆ ಕೊಡೋ ಒಬ್ಬ ಇರಬೇಕಲ್ಲ. ಈಗ ಮಹಾರಾಜ ನನಗೂ ಕೊಡಾಕ ಬಂದಾನ, ಮತ್ತು ಮಹಾರಾಜನಿಗೆ ಕೊಡೋ ಒಬ್ಬ ಇರಬೇಕಲ್ಲ ಜಗತ್ತಿನೊಳಗೆ. ಅವ ಯಾರು? ದೇವರ ಪರಮಾತ್ಮ. ಯಾರಿಂದ ನಿಮ್ಮ ರಾಜ ಮಹಾರಾಜರು ಬೇಡಿ ಪಡೆದಾರಲ್ಲ ಅಂತ ಕೊಡುವಂಥ ಪಾಂಡುರಂಗ ವಿಠ್ಠಲ ನನ್ನ ಗುಡಿಸಲದೊಳಗೆ ಇರುವಾಗ ನಾನು ಹೆಂಗೆ ಬಡವಾಗ್ತೀನಿ? ನನ್ನ ಮನೆಯೊಳಗ, ಮನಸ್ಸಿನೊಳಗ ಜಗತ್ತಿಗೆ ಯಾರು ಬೇಡ್ತಾನ, ಬೇಡಿದವರಿಗೆ ಬೇಡುವಂಥದ್ದನ್ನು ನೀಡುವಂತಹ ಪರಮಾತ್ಮ ಪಾಂಡುರಂಗ ವಿಠ್ಠಲನ ನನ್ನ ಅಂತರಂಗದೊಳಗೆ ವಾಸಿರುವಾಗ, ಮನೆಯೊಳಗೆ ನೆಲೆಸಿರುವಾಗ ನಾ ಹೆಂಗೆ ಬಡವಾಗಲಿಕ್ಕೆ ಸಾಧ್ಯದ ಹೇಳಿ? ನನ್ನಂಥ ಸಿರಿವಂತ ಈ ಜಗತ್ತಿನೊಳಗೆ ಮತ್ತೊಬ್ಬಿಲ್ಲ. ಇಂಥ ಗುಡಿಸಲದೊಳಗನ ನಂದು ಹಿಂಗೆ ಸಾಗ್ಯದಲ್ಲ ಬದುಕ, ಅದು ಸಂತೃಪ್ತಿಯ ಬದುಕ.
ನನಗೆ ಅಸಂತೃಪ್ತಿ ಅನ್ನೋದೇ ಇಲ್ಲ. ನೋಡಾಕ ಗುಡಿಸಲು ಕಾಣಿಸಬಹುದು ಎಲ್ಲರ ಕಣ್ಣಿನೊಳಗ, ಆದ್ರೆ ಅಲ್ಲಿ ಸಿಗತಕ್ಕಂಥ ಸಂತೃಪ್ತಿ ಯಾವ ದೊಡ್ಡ ದೊಡ್ಡ ಭವ್ಯ ಬಂಗ್ಲೆದೊಳಗೂ ಇಲ್ಲ. ಆದ್ದರಿಂದ ಈ ಸಂಪತ್ತು ನಮಗೆ ಸಲ್ಲುವುದಿಲ್ಲ, ಇದನ್ನು ಮರಳಿ ನಿಮ್ಮ ರಾಜನಿಗೆ ತೆಗೆದುಕೊಂಡು ಹೋಗಿ ಅಂತ ಹೇಳಿದ ಯಾರು? ಸಂತ ತುಕಾರಾಮ್ ಮಹಾರಾಜ. ಮನೆ ತನಕ ಬಂದಿರತಕ್ಕಂಥ ಸಂಪತ್ತನ್ನು ಮರಳಿ ಕಳಿಸಿದ. ಗೊತ್ತಿತ್ತು, ಯಾಕೆ ಆ ಸಂಪತ್ತನ್ನು ತಗೊಂಡಿದ್ರೆ ಇನ್ನೂ ಬೇಕನ್ನಿಸ್ತಿತ್ತು ಮನಸ್ಸು. ಅದು ಕಡಿಮೆ ಆಗ್ತಾ ಇದೆ ಅಂತ ಮತ್ತೆ ಮನಸ್ಸು ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತದೆ. ಅದಕ್ಕವರು ಇದ್ದಷ್ಟರೊಳಗನ ಸಂತೃಪ್ತಿ ಸಮಾಧಾನವನ್ನು ಬಯಸಿದ್ರು. ಇದ ಮಾತನ್ನು ಶೇಕ್ಸ್ಪಿಯರ್ ಹೇಳ್ತಾನೆ. ದೊಡ್ಡ ನಾಟಕಕಾರ, ದೊಡ್ಡ ಬರಹಕಾರ, ಅನುಭಾವಿ ಇಂಗ್ಲಿಷ್ ಕವಿ ಶೇಕ್ಸ್ಪಿಯರ್ ಭಾಳ ಅದ್ಭುತ ಮಾತನಾಡ್ತಾನೆ. ಅವರ ಕಾಂಟೆಂಟ್ ಈಸ್ ಬೆಸ್ಟ್ ಹ್ಯಾವಿಂಗ್ ಅಂತ. ನಮ್ಮಲ್ಲಿರುವ ಸಂತೃಪ್ತಿಯೇ ಸಿರಿವಂತಿಕೆಯ ನಿಜವಾದ ಗಳಿಕೆ ಅಂತ ಹೇಳ್ತಾನೆ. ಅದ್ಭುತ ಮಾತು ಹೇಳ್ತಾನೆ ಶೇಕ್ಸ್ಪಿಯರ್. ಹಾಗೆ ಅನುಭಾವಿಗಳು ಇದೇ ಮಾತು ಹೇಳಿದರು, ಸಂತರು ಇದೇ ಮಾತು ಹೇಳಿದರು, ದಾರ್ಶನಿಕರು ಇದೇ ಮಾತು ಹೇಳಿದರು. ಎಷ್ಟು ಇರ್ತದ ಅಷ್ಟರೊಳಗೆ ಆನಂದ ಪಡೋದು, ಸಂತೋಷ ಪಡಬೇಕು. ಇರಲಿಲ್ಲೇನು ಬಸವಣ್ಣವರಿಗೆ ಯಾವುದು ಕೊರತಿತ್ತು ಹೇಳಿ? ಒಬ್ಬ ಪ್ರಧಾನಮಂತ್ರಿ ಇದ್ದ, ಏನೆಲ್ಲ ಗಳಿಸ್ಬೋದಾಗಿತ್ತು. ಬಿಜ್ಜಳ ರಾಜನ ಅರಮನೆಯಲ್ಲಿರ್ತಕ್ಕಂಥ ಭಂಡಾರವನ್ನೇ ತನ್ನ ಮನೆಯೊಳಗೆ ತುಂಬಿಕೊಳ್ಳಿಕ್ಕೆ ಬರುತ್ತಿದ್ದಿಲ್ಲೇನು ಬಸವಣ್ಣನವರಿಗೆ? ಎಂಥ ಬಸವಣ್ಣನವರ ಜಗತ್ತಿನೊಳಗೆ ಅವರಷ್ಟು ದೊಡ್ಡವರು ಯಾರೂ ಇಲ್ಲ, ಅವರಷ್ಟು ಸಣ್ಣವರಾದವರು ಯಾರೂ ಇಲ್ಲ ಜಗತ್ತಿನೊಳಗೆ. ಅಂಥ ಬಸವಣ್ಣನವರು ವಚನ ಬರೀತಾರ. ಏನು ಅದ್ಭುತ ವಚನ ಬರೀತಾರ? ಸೀರೆಯೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಡಿಂಗೆ ಬೇಕೆಂದೆ ನಾದೊಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತ ವಚನ. ಇದು ಒಂದು ವಚನ ಸಾಕು. ಮನುಷ್ಯ ಮಹಾದೇವನಾಗಬಲ್ಲ, ಜೀವ ಶಿವನಾಗಲಿಕ್ಕೆ ಇದು ಒಂದು ವಚನ ಸಾಕು ಅಂತ ಪ್ರಧಾನಮಂತ್ರಿ ಆಗಿರತಕ್ಕಂಥ ಬಸವಣ್ಣನವರು ಇಂಥ ಅದ್ಭುತ ವಚನ ಬರೆದಾರೆ. ಏನಂತ? ಹೊನ್ನಿನೊಳಗೆ ಒಂದು ಒರೆಯ, ಬಂಗಾರದೊಳಗೆ ಒಂದು ಒರೆ ಅಂದ್ರೆ ಗೊತ್ತಾಗ್ತದ? ಅಕ್ಕ ಸಾಲಿಗರ ಅಂಗಡಿ ಒಳಗೆ ಒರೆಗಲ್ಲ ಅಂತ ಇರ್ತದೆ, ಒಂದಿಷ್ಟು ಕಲ್ಲು ಇರ್ತದೆ. ಆ ಕಲ್ಲಿಗೆ ಆ ಆಭರಣವನ್ನು ಬಂಗಾರವನ್ನು ಒಂದು ಸರ್ತಿ ಈ ಕಡೆಯಿಂದ ಈ ಕಡೆ ತೀಡಿದ ಒಂದು ಗೆರಿ ಬಿತ್ತಂದ್ರೆ ಮತ್ತೆ ಹೊಳ್ಳಿ ಅದರಾಗ ಬರಂಗಿಲ್ಲ. ಒಂದು ಗೆರಿಗೆ ಒಂದು ಒರೆ ಅಂತ ಕರೀತಾರೆ. ಅಷ್ಟು ಸೂಕ್ಷ್ಮ. ಹೊನ್ನಿನೊಳಗೆ ಒಂದು ಒರೆ, ಅನ್ನದೊಳಗೆ ಒಂದು ಅಗಳ, ಸೀರೆಯೊಳಗೆ ಲಕ್ಷ ಲಕ್ಷ ಎಳೆಗಳು ಹಾಯಿ ಬಂದಿರ್ತಾವ. ಕೆಲವು ಅಡ್ಡ ಎಳೆಗಳು, ಕೆಲವು ಉದ್ದ ಎಳೆಗಳು. ಅಡ್ಡ ಉದ್ದ ಎರಡೂ ಕೂಡ ಒಂದು ಸೀರೆ ತಯಾರಾಗಿರುತ್ತದೆ, ಒಂದು ಧೋತ್ರ ತಯಾರಾಗಿರುತ್ತದೆ, ಒಂದು ಸುಂದರವಾಗಿರ್ತಕ್ಕಂಥ ಬಟ್ಟೆ ತಯಾರಾಗಿರ್ತದೆ, ವಸ್ತ್ರ ತಯಾರಾಗಿರ್ತದೆ. ಇಂಥದ್ರೊಳಗೆ ಒಂದು ಎಳೆ ಅಂದರೆ ಎಷ್ಟು ಸೂಕ್ಷ್ಮ ಇರ್ತದಲ್ಲ. ಹೊನ್ನಿನೊಳಗೆ ಒಂದು ಒರೆ, ಸೀರೆಯೊಳಗೆ ಒಂದು ಎಳೆ, ಅನ್ನದೊಳಗೆ ಒಂದು ಅಗಳ. ಇವು ಮೂರು ನನಗೆ ಇಂದು ಬೇಕು ನಾಳೆಗೆ ಬೇಕು ಅನ್ನುವಂಥ ಆಶಯ ಭಾವ ನನ್ನೊಳಗೆ ಆಕಸ್ಮಿಕ ಅಪ್ಪಿತಪ್ಪಿ ಬಂತಂದ್ರೆ ಸಾಕ್ಷಾತ್ ಕೂಡಲ ಸಂಗಮ ದೇವನ ಮೇಲೆ ಪ್ರತಿಜ್ಞೆ ಮಾಡಿ ಬದುಕು ಮಾಡಿದ್ರಲ್ಲ ಈ ಜಗತ್ತಿನೊಳಗೆ, ಅವರದೇ ನಿಜವಾಗಿರತಕ್ಕಂಥ ಬದುಕ. ಅಂತಹ ಬದುಕಿಗೆನ ಬಸವಣ್ಣನವರಿಗೆ ಕೂಡಲ ಸಂಗಮ ದೇವನ ಒಲುಮೆಯಾಗಿತ್ತು ಮಹಾನುಭಾವರಿಗೆ. ಹಾಗೆ ಇದ್ದಷ್ಟರೊಳಗೆ ಸಂತೃಪ್ತಿಯ ಬದುಕನ್ನು ಮಾಡಿದರು. ಹಾಗೆ ನಾವು ಸಹಿತ ಎಷ್ಟು ಇರ್ತದ ಅಷ್ಟರೊಳಗನ ಆನಂದ ಪಡೋದು, ಸಂತೋಷ ಪಡೋದು. ಇಲ್ಲಂತ ಕೊರಗಬಾರದು, ಇಲ್ಲಂತ ಮರಗಬಾರದು. ಕೊರಗ ಮರಗ ಎರಡು ಒಳಗಿದ್ರಪ್ಪ ಅಂದ್ರೆ ನಿದ್ರೆ ಮಾಡಲಿಕ್ಕೆ ಸಾಧ್ಯದ ಏನು? ತಣ್ಣಗ ಒಂದು ಕಡೆಗೆ ಕೂಡಕ್ಕೆ ಸಾಧ್ಯದ ಏನು? ಪರಮ ಶಾಂತಿ ಪರಮ ಸತ್ಯ ಅನುಭವಿಸ್ಲಿಕ್ಕೆ ಸಾಧ್ಯದ ಏನು? ಯಾವುದೂ ಸಾಧ್ಯ ಇಲ್ಲ, ಯಾವುದೂ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟು ಇರ್ತದ ಅಷ್ಟರೊಳಗೆ ಸಂತೋಷ ಪಡಬೇಕು. ಆದ್ರೆ ಮನಸ್ಸು ಹಾಗಿಲ್ಲ, ಇನ್ನೂ ಬೇಕಂತ ಅನಿಸ್ತದ.
ಒಬ್ಬ ಶ್ರೀಮಂತಿದ್ದ. ಎಷ್ಟು ಗಳಿಸಿದ್ದಂದ್ರ ಒಂದು 100 ಎಕರೆ ಜಮೀನು ಗಳಿಸಿದ್ದ. ಮನೆಯೊಳಗೆ ಬೆಳ್ಳಿ ಬಂಗಾರ ಉಣ್ಣಾಕ ಉಡಾಕ ಯಾವುದೂ ಕೊರತೆ ಇರಲಿಲ್ಲ. ಎಲ್ಲರೂ ಸುತ್ತಮುತ್ತ ಹಳ್ಳ್ಯಾಗ ಜಮೀನ್ದಾರ ಬಂದಂತ ಕೊಂಡಾಡ್ತಿದ್ರು. 100 ಎಕರೆ ಜಮೀನ್ದಾರ. 100 ಎಕರೆ ಅಂದ್ರೆ ಕಡಿಮೆ ಆಯ್ತು. ಬಿತ್ತಿ ಬೆಳಗ್ಗೆ ಅಷ್ಟು ಅಂಗೈ ಆಗಲ್ಲ ಅಷ್ಟು ಹೊಲ ಆದ್ರೆ ಸಾಕು. ಭಗವಂತ ಅಷ್ಟರೊಳಗೆ ಎಷ್ಟೋ ಸಂಪತ್ತನ್ನು ಕೊಡ್ತಾನೆ ಮನಸ್ಸು ಮಾಡಿದ್ರೆ. ನೀನೊಲಿಗಲಿ ಕೊರಡು ಕೊನರುವುದಯ್ಯ ಎಲ್ಲ ಬಸವಣ್ಣ ಭಗವಂತ ಮನಸ್ಸು ಮಾಡಿದ್ರೆ ಇಷ್ಟ ಅಂಗೈ ಆಗಲ್ಲ ಹೊಲ ಇದ್ರೂ ಸಾಕು. ಅಷ್ಟರೊಳಗನ ಲಕ್ಷ ಗಳಿಸಬಹುದು, ಕೋಟಿ ಗಳಿಸಬಹುದು. ಆದ್ರೆ ಒಂದಿಷ್ಟು ಶ್ರಮ ಪಡಬೇಕು, ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕಾಗುತ್ತೆ. ಹಾಗೆ 100 ಎಕರೆ ಜಮೀನಿದ್ರೂ ಸಹಿತ ಕೂತ್ರೂ ಶಾಂತಿ ಇಲ್ಲ, ನಿಂತ್ರೂ ಶಾಂತಿ ಇಲ್ಲ, ಮಲಗಿದ್ರೆ ನಿದ್ದೆ ಹತ್ತುವಲ್ದು. ಯಾರೋ ಸಿರಿವಂತ ಯಾಕ ಹಿಂಗ ಆತನ ಬದುಕು ಅಸಂತೃಪ್ತಿಯಿಂದ ಕೂಡಿತ್ತಂದ್ರ ಈ ಮನುಷ್ಯ ಪಕ್ಕದ ಊರಾಗ 1000 ಎಕರೆ ಜಮೀನ್ದಾರಿದ್ದ. ಅವನು ನೋಡಿದ್ದೀವ. ಯಾರೋ 100 ಎಕರೆ ಇದ್ದವ 1000 ಎಕರೆ ಜಮೀನ್ದಾರ ನೋಡಿದ್ದ. ಈತನಿಗೆ ಬರೀ ಜಮೀನ್ದಾರ ಅಂತ ಕರೀತಿದ್ರು. 100 ಎಕರೆ ಗಳಿಸಿದವನಿಗೆ ಆತನಿಗೆ 1000 ಎಕರೆ ಸರ್ದಾರ ಅಂತ ಕರೀತಿದ್ರು. ಅದನ್ನ ಇವ ತಲೆಗೆ ಹಾಕ್ಕೊಂಡ ಏನು ಮಾಡಿದ, ನಂದು 100 ಎಕರೆ ಅದ, ನನಗೆ ಯಾರೂ ಸರ್ದಾರ ಅನ್ನೋಲ್ರು, ಬರೀ ಜಮೀನ್ದಾರ ಅಂತಾರ. ಅವನಿಗೆ 1000 ಎಕರೆ ಸರ್ದಾರ ಅಂತಾರ. ಅದಕ್ಕೆ ನಾನು 1 ಎಕರೆ ಹೆಚ್ಚಾದ್ರಪ್ಪ ಅಂದ್ರೆ ಆ ಬಿರುದು ನನಗೆ ಬರ್ತದಲ್ಲ ಅಂತ ಅದ್ರ ಮ್ಯಾಲ ಕಣ್ಣು. 100 ಎಕರೆ ಇತ್ತಲ್ಲ, ಸಮಾಧಾನ ಇರಲಿಲ್ಲ. ನಾನು 1000 ಎಕರೆ ಗಳಿಸ್ಬೇಕು. ಹೌದು, ಆಸೆ ಪಟ್ಟ. ಈಗ 1000 ಎಕರೆ ಗಳಿಸೋದಂದ್ರೆ ಶ್ರಮ ಪಡ್ಬೇಕಲ್ಲ, ದುಡಿಬೇಕಲ್ಲ. ಒಂದಿಷ್ಟು ಸಾಧ್ಯ ಆಗ್ತದೆ. 100 ಎಕರೆ ಇದ್ದವನಿಗೆ 1000 ಎಕರೆ ಆಗ್ಬೇಕಂತಂದ್ರಪ್ಪ ಅಂದ್ರೆ ಎಷ್ಟು ವರ್ಷ ಸಮಯ ಬೇಕಾಗ್ತದಲ್ಲ. ಅವಾಗ ಇದನ್ನು ಭಾಳ ತಲೆಗೆ ಹಾಕ್ಕೊಂಡ 1000 ಎಕರೆ ಜಮೀನು ಗಳಿಸಿ ನಾನು 1000 ಎಕರೆ ಸರ್ದಾರ ಅನಿಸ್ಕೊಳ್ಬೇಕು ಜನರ ಕಡೆಯಿಂದ ಅಂತ ಇದನ್ನು ಭಾಳ ತಲೆಗೆ ಹಾಕ್ಕೊಂಡು ಕೂತ ಯೋಚನೆ ಮಾಡಿದ. ರಾತ್ರಿ ಮಲಗಿದ್ರೆ ನಿದ್ದಿಲ್ಲ, ಹಸಿವಾದ ಊಟ ಮಾಡ್ಬೇಕಂತ ಅನಿಸ್ವಲ್ದು, ಕೂತ್ರು ಕೂಡಂಗಾಗಲ್ದು, ನಿಂತ್ರು ನಿಲ್ಲಂಗಾಗಲ್ದು. ತಲೆಯೊಳಗೆ ಬರೀ ಇದು ಚಿಂತೆ. ಏನು ಚಿಂತೆ? ನಾನು 1000 ಎಕರೆ ಜಮೀನ್ದಾರ ಆಗಬೇಕು, ಸರ್ದಾರ ಅನಿಸ್ಕೊಳ್ಬೇಕಂತ ತಲೆಯಾಗ ಬರೀ ಇದ ಯೋಚನೆ ಮಾಡ್ಕೋತ ಕುಂತ. ಅವಾಗ ಯಾರು ಕಾಯಕದೊಳಗೆ ಮನಸ್ಸು ಮಗ್ನಗೊಳ್ಳದೆ ಇದ್ರ, ಕಾಯಕದೊಳಗೆ ನಮ್ಮ ಮನಸ್ಸನ್ನು ತೊಡಗಿಸದೇ ಇದ್ರ, ಖಾಲಿ ಕೂತ್ರಪ್ಪ ಅಂದ್ರೆ ಅಲ್ಲ ಸಲ್ಲದ ವಿಚಾರಗಳು ಮನಸ್ಸಿನೊಳಗೆ ತುಂಬಿ ಬಿಡ್ತಾವಂತ. ಹಂಗಿವ ಬರೀ ಇದ ಯೋಚನೆ ಮಾಡ್ಕೋತ ಖಾಲಿ ಕುಂತ. ಒಂದು ದಿವಸ ಎಲ್ಲ ವ್ಯವಹಾರದೊಳಗೆ ಏನು ಭಾಗಿಯಾಗ್ತಿದ್ದ ಎಲ್ಲ ಮರೆತು ಖಾಲಿ ಕೂತು ಇದ ವಿಚಾರ ಮಾಡಾಕತ್ತಿದ. ಕೂತು ಯೋಚನೆ ಮಾಡಿದ, ಹೆಂಗೆ ಗಳಿಸ್ಬೇಕಂತ. ಕೊನೆಗೆ ಖಾಲಿ ಕೂತ್ರಪ್ಪ ಅಂದ್ರೆ ಏನಾಗುತ್ತಂದ್ರೆ ಅದು ಏನೋ ಹೇಳ್ತಾರ ಅನುಭವಿಗಳು ಹಿರಿಯರು, ಖಾಲಿ ಕುಂತ್ರ ಮನಸ್ಸು ಕೆಡ್ತದಂತ, ನಿಂತಲ್ಲೇ ನಿಂತ್ರ ನೀರು ಕೆಡ್ತದಂತ. ಎಷ್ಟು ಚಲೋ ಹೇಳಿಲ್ಲ. ನಿಂತಲ್ಲೇ ನಿಂತ್ರ ಹರಿ ನೀರು ಎಂದ ಕೆಡೋದಿಲ್ಲ, ಸ್ವಚ್ಛ ಇರ್ತದ, ನಿರ್ಮಲ ಇರ್ತದ, ಪವಿತ್ರ ಇರ್ತದ. ನಿಂತಲ್ಲೇ ನಿಂತ ನೀರಿನೊಳಗೆ ಕ್ರಿಮಿ ಕೀಟಗಳು ಬೆಳೀತಾವೆ. ನೀರೆಲ್ಲ ದುರ್ವಾಸನೆಯಿಂದ ಕೂಡಿ ಹೋಗಿ ಬಿಡ್ತದ. ನಿಂತ್ರ ನೀರು ಕೆಡ್ತದ, ಕುಂತ್ರ ಮನಸ್ಸು ಕೆಡ್ತದ ಅಂತ ಖಾಲಿ ಕೂತ್ರ. ಹಂಗಿವ ಖಾಲಿ ಕೂತು ಇದನ್ನ ಯೋಚನೆ ಮಾಡ್ಕೋತ ಕೊನೆಗೆ ಒಂದು ಕೆಟ್ಟ ಬುದ್ಧಿ ಬಂತು ಇವನಿಗೆ. ಯಾರಿಗೆ? 100 ಎಕರೆ ಜಮೀನ್ದಾರಿಗೆ. ಏನು ಕೆಟ್ಟ ಬುದ್ಧಿ ಬಂತು? ಮನೆಯೊಳಗೆ ಒಂದು ನಾಯಿ ಸಾಕಿದ್ದ. ನಾಯಿ ಭಾಳ ಚಲೋ ನಾಯಿ, ಅದು ಒಳ್ಳೆ ನಾಯಿ. ನಾಯಿ ಸಾಕಿದ್ನಲ್ಲ, ತಲೆಯಾಗ ವಿಚಾರ ಹಿಂಗೆ ಬಂತಲ್ಲ ಅವನಿಗೆ, ಈ ನಾಯಿಗೆ ಹುಚ್ಚು ಹಿಡಿಯುವಂಥದ್ದು ಒಂದು ಏನು ಮಾಡಿಸ್ಬೇಕು? ಚುಚ್ಚು ಮದ್ದು ಕೊಡಿಸ್ಬೇಕು, ಇದಕ್ಕೆ ಇಂಜೆಕ್ಷನ್ ಮಾಡಿಸ್ಬೇಕು. ಇದಕ್ಕೆ ಚಲೋ ಇದ್ದ ನಾಯಿಗೆ ಮತ್ತ ಇದು ಭಾಳ ಚಲೋ ಅದ ನಾಯಿ. ಊರು ಜನ ಎಲ್ಲ ಪ್ರೇಮ ಮಾಡ್ತಾರ ಇವನ ನಾಯಿನ. 100 ಎಕರೆ ಜಮೀನ್ದಾರ ಅದನಲ್ಲ, ಈತ ಸಾಕಿರ್ತಕ್ಕಂಥ ನಾಯಿನ
ಊರು ಜನ ಎಲ್ಲ ಪ್ರೇಮ ಮಾಡ್ತಾರ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸುಂದರವಾದ ನಾಯಿ. ಇಂಥ ನಾಯಿಗೆ ಹುಚ್ಚು ಹಿಡಿಯುವಂಗ ಡಾಕ್ಟರ್ ಬಳಿಗೆ ತೆಗೆದುಕೊಂಡು ಹೋಗಿ ಇದಕ್ಕೆ ಹುಚ್ಚು ಹಿಡಿಯುವಂಗೆ ಇಂಜೆಕ್ಷನ್ ಕೊಡಿಸ್ಬೇಕಂತ ಕೆಟ್ಟ ವಿಚಾರ ಬಂತು, ಕೆಟ್ಟ ಬುದ್ಧಿ ಬಂತು. ಇದನ್ನು ತೆಗೆದುಕೊಂಡು ಡಾಕ್ಟರ್ ಬಳಿಗೆ ಹೋಗೋದು, ಇದಕ್ಕೆ ಹುಚ್ಚು ಹಿಡಿಯುವಂಗೆ ಒಂದು ಇಂಜೆಕ್ಷನ್ ಮಾಡ್ತಾರೆ. ಯಾವಾಗ ಇದಕ್ಕೆ ಹುಚ್ಚು ಹಿಡಿತೈತಿ ಅವಾಗ ಊರು ಜನ ಎಲ್ಲ ಕಡಿದು ಬಿಡ್ತಾರೆ. ಊರು ಜನ ಎಲ್ಲ ಏನಾಗ್ತಾರೆ, ನಾಶ ಆಗಿ ಹೋಗಿಬಿಡ್ತಾರೆ. ಅವ್ರ ಆಸ್ತಿ ನನಗೆ ಬರ್ತದಲ್ಲ, ತಕ್ಷಣದೊಳಗೆ ನಾನು 1000 ಎಕರೆ ಜಮೀನ್ದಾರ ಆಗ್ಬೇಕಲ್ಲ ಅಂತ ಇಂಥ ದುರ್ಬುದ್ಧಿ ತಲೆಯೊಳಗೆ ಬಂತು, ಮೂಡೀತು. ಅದೇ ಪ್ರಕಾರ ಚಲೋ ಇದ್ದ ನಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಡಾಕ್ಟ್ರಿಗೆ ಹೇಳಿದ, 5 ಅಲ್ಲ 10,000 ಕೊಡ್ತೀನಿ, ಇದಕ್ಕೆ ಹುಚ್ಚು ಹಿಡಿಯುವಂಗೆ ಮಾಡ್ರಿ ಅಂತಂದ. ಯಾರು? ಜಮೀನ್ದಾರ. ಚಲೋ ಇದ್ದ ನಾಯಿಗೆ ಹುಚ್ಚು ಹಿಡಿಯುವಂಗೆ ಮಾಡಂತಂದ. ಅವ್ರೇನು ಡಾಕ್ಟರ್ ದುಡ್ಡು ಕೊಟ್ರಪ್ಪ ಅಂದ್ರೆ ಬದುಕವ್ರನ್ನ ಮೊದಲ ಕಳಿಸ್ತಾರ, ಇನ್ನೂ ಇರ್ಬೇಕನ್ನೋರನ್ನ ಕಳಿಸ್ತಾರ, ಹೋಗೋರನ್ನ ಸ್ವಲ್ಪ ದಿವಸ ಇರುವಂಗನೂ ಮಾಡ್ತಾರೆ. ದುಡ್ಡು ಕೊಟ್ಟರೆ ಏನೆಲ್ಲ ಮಾಡ್ತಾರೆ. ಹಂಗೆ ಅವನು ಡಾಕ್ಟ್ರ ಹಿಂದೆ ಮುಂದೆ ಏನು ವಿಚಾರ ಮಾಡಿಲ್ಲ ವೈದ್ಯ. ಆಯಿತು 10,000 ಕೊಡಿ, ಇಂಜೆಕ್ಷನ್ ಮಾಡ್ತೀನಿ, ಹುಚ್ಚು ಹಿಡಿಯುವಂಗೆ ಮಾಡ್ತೀನಿ ಅಂತ ಡಾಕ್ಟ್ರ್ ಹೇಳಿದ. 10,000 ಕೊಟ್ಟ ಜಮೀನ್ದಾರ. ಹುಚ್ಚು ಹಿಡಿಯುವಂಥದ್ದು ಒಂದು ಇಂಜೆಕ್ಷನ್ ಮಾಡಿದ ಡಾಕ್ಟ್ರ. ಮಾಡಿದ ಬಳಿಕ ಹುಚ್ಚು ಇನ್ನ ಇದಕ್ಕೆ ಹಿಡಿತದ, ಶ್ರೀಮಂತರೇ ಇದಕ್ಕಿನ್ನು ಹುಚ್ಚು ಹಿಡಿತದ, ನೀವು ಭಾಳ ಎಚ್ಚರ ಅಂದವ. ಮ್ಯಾಲೇನಂದ, ಇದಕ್ಕೆ ಹುಚ್ಚು ಹಿಡಿತದ, ನೀವು ಭಾಳ ಎಚ್ಚರ ಇರ್ಬೇಕಂದ. ಯಾರು? ಡಾಕ್ಟ್ರ. ಇವ ಅಂದ, ನಂದಾದಾಳ ನಾಯಿ ಅಂದಿವ. ಇವ ಏನಂದ, ನಂದಾದಾಳ ನಾಯಿ ಅದೇನು ಮಾಡ್ತದ ಅಂದಿವ. ಆಯಿತು, ಮನೆ ಮುಟ್ಟಿದ ತಕ್ಷಣದೊಳಗೆ ಪರಿಪೂರ್ಣ ಹುಚ್ಚು ಹಿಡಿದು ಬಿಡ್ತದ. ಅದಕ್ಕೆ ನೀವು ಭಾಳ ಹುಷಾರಾಗಿರ್ರಿ ಅಂತ ಮ್ಯಾಲ ಒಂದು ಮಾತು ಹೇಳಿದ್ದ ಡಾಕ್ಟ್ರ. ಇವ ಅದನ್ನು ಕಿವ್ಯಾಗ ಹಾಕ್ಕೊಳ್ಳಿಲ್ಲ. ನಾಯಿ ನಂದಾದ, ನಾನಾ ಅದಕ್ಕೆ ಉಣಿಸೀನಿ, ನಾನಾ ತಿನ್ನಿಸೀನಿ, ನಾನಾ ನೀರು ಕುಡಿಸೀನಿ, ನನ್ನೇನು ಮಾಡ್ತದಂತ ಇವಾಗ ಭ್ರಮ. ಮನೆಗೆ ಕರ್ಕೊಂಡು ಬಂದು ಕೆಳಗೆ ಬಿಟ್ಟ ನಾಯಿನ ತನ್ನ ಮನೆಯೊಳಗೆ. ತಿಳ್ಕೊಂಡಿದ್ದವ ಏನಂತ, ಪೂರಾ ಒಬ್ಬರು ಉಳಿದಿಲ್ಲ, ಎಲ್ಲರನ್ನ ನಾಶ ಮಾಡ್ತದ ನಾಯಿ. ಎಲ್ಲರೂ ಹೋದ ಬಳಿಕ ಮತ್ತು ಉಳ್ಯಾವನ ಇವ ಒಬ್ಬ ಅಲ್ಲ, ಮತ್ತು ಊರು ಮಂದಿ ಆಸ್ತಿ ಎಲ್ಲ ಜನರ ಆಸ್ತಿ ಇವನಿಗೆ ಆಗೋದಿಲ್ಲ. ಇವ ಕಲ್ಪನಾ ಹಂಗೆ ಕಟ್ಟಿಕೊಂಡಿದ್ದ. ಯಾವಾಗ ನಾಯಿ ತಂದು ಕೆಳಗೆ ಇಳಿಸಿದ, ತೂಗು ಮಂಚಿತ್ತು ಜಮೀನ್ದಾರ. ಆ ಮಂಚದ ಮೇಲೆ ಕೂತು ಉಯ್ಯಾಲೆ ಆಡಕತ್ತಿದ, ಉಯ್ಯಾಲೆ ಆಡ್ತಿದ್ದ. ನಾಯಿ ಕೆಳಗೆ ಇಳಿಸಿದ ಬಳಿಕ ನಾಯಿ ಇಷ್ಟು ವೇಗವಾಗಿ ಹೋಯ್ತಲ್ಲ, ರಾಕೆಟ್ ಹೋದಂಗೆ ಹೋಯ್ತದ, ಹೊರಗೆ ಹೋಯ್ತು. ಇವ ಆನಂದ ಪಟ್ಟ, ಏನು ಇನ್ನೇನು ನಾಯಿ ಹೊರಗೆ ಹೋಯ್ತು, ಇನ್ನು ಊರು ಮಂದಿ ಎಲ್ಲ ನಾಶ ಮಾಡ್ತದಂತ ಇವ ತಿಳ್ಕೊಂಡಿದ್ದ. ಯಾವಾಗ ವೇಗವಾಗಿ ರಾಕೆಟ್ ಹೋದಂಗೆ ಹೋಯ್ತಲ್ಲ ನಾಯಿ, ಹೋಗಿ ಇವನ ಮನೆ ಹೊಸ್ತಲು ದಾಟಿದ ತಕ್ಷಣದೊಳಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬಂದಿದ್ದ ಯಾರ ನಾಯಿ ಸ್ಮೃತಿ ಪಟಲಕ್ಕೆ ಉಣಿಸ್ತವನ ಬರ್ಬೇಕಲ್ಲ, ತಿನ್ನಿಸ್ತವನ ಬರ್ಬೇಕಲ್ಲ, ಇವಂದ ನೆನಪಾಯ್ತದ ನಾಯಿಗೆ. ಎಷ್ಟು ವೇಗವಾಗಿ ಹೋಗಿತ್ತು ಅಷ್ಟೇ ವೇಗವಾಗಿ ಮರಳಿ ಬಂತು. ಇವನ್ನ ಮನಸ್ಸಿಗೆ ಬಲ್ಲಂಗೆ ಕಡಿದು ಇವನ ಸತ್ತ. ಇವನ ಆಸ್ತಿನ ಊರು ಮಂದಿಗೆ ಆಯಿತು. ಇವನ ಆಸ್ತಿನ ಯಾರಿಗಾಯಿತು? ಊರು ಜನರಿಗಾಯಿತು. ಅದಕ್ಕೆ ಹೇಳ್ತಾರ, ಅತಿ ಆಸೆ ಗತಿ ಕೆಡಿಸ್ತದ ಅಂತ ಹೇಳಿದರು. ಹಾಗೆ ಇತ್ತಲ್ಲ 100 ಎಕರೆ ಜಮೀನು, ಅದರೊಳಗೆ ಸಂತೃಪ್ತಿ ಪಡ್ಬೋದಾಗಿತ್ತು, ಅದ್ರಾಗ ಆನಂದ ಪಡಲಿಕ್ಕೆ ಬರ್ತಿತ್ತು. ಆದ್ರೆ ಇನ್ನೊಬ್ಬರನ್ನ ನೋಡಿ ಏನು ಮಾಡಿದ, ಇನ್ನೂ ನಾನು 1000 ಎಕರೆ ಗಳಿಸಬೇಕು, ಇನ್ನೂ ನಾನು ಗಳಿಸಬೇಕು ಅನ್ನುವಂಥ ಬಯಕೆಯ ಹಿಂದೆ ಬೆನ್ನು ಹತ್ತಿ ಏನು ಮಾಡಿದ, ತಾನೇ ನಾಶ ಆಗ್ಬೋದ. ಇದನ್ನ ಅಕ್ಕ ಮಾದೇವಿ ಅಷ್ಟು ಚಲೋ ಬರೀತಾಳ. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮರೆಯ ಮಾಡಿ ತನ್ನ ನೂಲು ತನ್ನನ್ನೇ ಸುತ್ತಿ ಸಾವ ತೆರನಂತೆ ಮನ ಬಂದುದ ಬಯಸಿ ಬೇವುತ್ತಿರ್ದೆನಯ್ಯ ಎನ್ನ ಮನದ ದುರಾಶೆಯ ಮಾಡಿಸಿ ನಿಮ್ಮತ್ತ ತೋರ ಚನ್ನ ಮಲ್ಲಿಕಾರ್ಜುನ ದೇವ. ರೇಷ್ಮೆಯ ಹುಳು, ತೆರಣಿಯ ಹುಳು ಅಂದ್ರೆ ರೇಷ್ಮೆಯ ಹುಳು.
ಗೂಡು ಕಟ್ಟುತ್ತದೆ ಭಾಳ ಸುಂದರವಾದ ಗೂಡು ಕಟ್ಟುತ್ತದೆ. ಹಿಂಗೆ ಕಟ್ಟುತ್ತದಲ್ಲದ ಗೂಡು ನನಗೆ ಆಶ್ರಯ ಆದೀತಲ್ಲ ಅಂತ ತಿಳ್ಕೊಂಡು ಗೂಡು ಕಟ್ಕೋತ ಬರ್ತದ. ಮಧ್ಯದೊಳಗೆ ತಾನಿರ್ತದ, ತನ್ನ ಸುತ್ತಮುತ್ತ ಗೂಡು ಕಟ್ಕೋತ ಬರ್ತದ. ಕೊನೆಗೆ ತಾನು ಕಟ್ಟಿರ್ತಕ್ಕಂಥ ಗೂಡಿನಿಂದ ಹೊರಗೆ ಬರೋಕೆ ಆಗದೆ ಏನು ಮಾಡ್ತದ, ತಾನೇ ಗೂಡು ಕಟ್ಟಿರ್ತಕ್ಕಂಥ ತನ್ನ ಗೂಡು ತನಗೇ ಮೃತ್ಯು ಪಾಶವನ್ನು ತಂದು ಒಡ್ಡುತ್ತದೆ. ಯಾವುದೋ ರೇಷ್ಮೆ ಹುಡುಕ ಹಾಗೆ ಮನುಷ್ಯನು ಸಹಿತ ಗೂಡು ಕಟ್ಟಾಕತ್ತೇನಂತ ಅಕ್ಕ ಮಹಾದೇವಿ. ಏನಂತ ಬಯಕೆ ಅನ್ನುವಂಥ ಗೂಡು ಕಟ್ಟಾಕತ್ತೇನ, ಸುತ್ತ ಮುಂದೆ ಬಯಕೆಗಳನ್ನು ಅನ್ನುವಂಥ ಗೂಡು ಕಟ್ಟಗೋತ ಮಧ್ಯದೊಳಗಿರ್ತಾನ. ಯಾವಾಗ ಬಯಕೆಯ ಗೂಡು ಕಟ್ಟತಾನ ಅವಾಗ ಬಯಕೆಯೊಳಗೆ ಬಂಧಿತನಾಗಿ ಒಂದು ದಿವಸ ರೇಷ್ಮೆ ಹೊಡೆದಂಗೆ ನಾಶ ಆಗಿ ಹೋಗಿಬಿಡ್ತಾನ. ಆದ್ದರಿಂದ ಚನ್ನಮಲ್ಲಿಕಾರ್ಜುನ ದೇವ ಎನ್ನ ಮನದ ದುರಾಶೆಯ ಮಾಣಿಸಿ ಇದನ್ನು ಬಿಡಿಸಿ ನನಗೆ ನಿನ್ನ ದರ್ಶನ ಆಗುವಂಥ ಸದ್ಭಾವ ಸದ್ಭಕ್ತಿ ನನಗೊಂದಿಷ್ಟು ತೋರು, ಕೃಪೆ ಮಾಡುವಂಥ ವಿನಮ್ರತೆ ಭಾವದಿಂದ ಅಕ್ಕ ಮಹಾದೇವಿ ಬೇಡ್ಕೋತಾಳ ಭಗವಂತನಲ್ಲಿ. ನಾವು ಒಂದರ ದಿವಸ ಹಿಂಗೆ ಹೋಗಿ ದೇವರಿಗೆ ಅಥವಾ ಗುರುಗಳಲ್ಲಿ ಬೇಡಿದ್ದೇವೆ, ಏನಿಲ್ಲ ಗುರುಗಳೇ, ನನಗೆಷ್ಟು ಹೊಲ ಅದ, ಇರಾಕ ಒಂದಿಷ್ಟು ಮನೆ ಅದ, ಒಂದಿಷ್ಟು ಚಲೋ ದುಡಿದು ಆರೈಕೆ ಮಾಡುವಂಥ ರಕ್ಷಣೆ ಮಾಡುವಂಥ ಚಲೋ ಮಕ್ಕಳು ಜನಿಸ್ಯಾರ, ಇನ್ನೇನು ಬೇಕು ನನಗೆ, ಇನ್ನೇನು ಬೇಡ, ನಾನು ಯಾವಾಗಲೂ ಇಲ್ಲೇ ಮಠದೊಳಗೆ ಸೇವೆ ಮಾಡ್ಕೋತ ಬದುಕ್ತೀನಿ ಅನ್ನೋರು ಒಬ್ಬರ ಏನು ಜಗತ್ತಿನೊಳಗೆ. ಮಕ್ಕಳು ಇರಲಾರ್ದವ್ರು ಮಕ್ಕಳನ್ನ ಬೇಡ್ತಾರ, ಮನೆ ಇರಲಾರ್ದವ್ರು ಮನೆ ಬೇಡ್ತಾರ, ಹೊಲ ಇರಲಾರ್ದವ್ರು ಹೊಲ ಬೇಡ್ತಾರೆ, ಇಷ್ಟೆಲ್ಲ ಬೇಡ್ತಾರ. ಇವರು ಬೇಡಲಿಲ್ಲ, ಎನ್ನ ಮನದ ದುರಾಶೆಯ ಮಾಣಿಸು, ನನ್ನಲ್ಲಿರ್ತಕ್ಕಂಥ ಬಯಕೆಗಳು ಆಶೆ ಭಾವ ಏನೈತಲ್ಲ ಅದನ್ನು ತೊಡೆದು ಹಾಕಿ ನನ್ನೊಳಗೆ ಸದ್ಭಕ್ತಿ ಸದ್ಭಾವ ನಿನ್ನ ದರ್ಶನ ಮಾಡುವಂತಹ ಭಕ್ತಿ ಭಾವವನ್ನು ನನ್ನ ಅಂತರಂಗದೊಳಗೆ ತುಂಬು ಚನ್ನಮಲ್ಲಿಕಾರ್ಜುನ ದೇವಂತ ಅಕ್ಕ ಮಹಾದೇವಿ ಬೇಡ್ಕೋತಾಳ ಭಗವಂತನಲ್ಲಿ. ಹಂಗೆ ಒಂದಿಷ್ಟು ನಾವು ಇದ್ದಷ್ಟರೊಳಗೆ ಸಾಕಪ್ಪ, ಆಯ್ತಲ್ಲ, ಬದುಕಾಕ ಇಷ್ಟಿದ್ರೆ ಸಾಕಲ್ಲ, ಇರಾಕ ಹೊಲ, ಉಡಾಕ ಉಣ್ಣಾಕ ಒಂದಿಷ್ಟು ವಸ್ತ್ರ ಒಡವೆಗಳದಾವಲ್ಲ, ಇಷ್ಟು ಸಾಕು ಬದುಕಂತ ಅಂದೇವೇನು ಒಂದರ ದಿವಸ ಎಂದೂ ಅಂದಿಲ್ಲ. ಬರೀ ದುರಾಸೆಯಿಂದ ಬೆನ್ನು ಹತ್ತಿ ಹೊರಟಾನಂತ ಮನುಷ್ಯ. ಒಬ್ಬ ಅನುಭಾವಿಗಳು ಬರೀತಾರೆ, ತಲೆನ ಕೂದಲ ಒಂದು ದಿವಸ ಕಪ್ಪಿದ್ದಿದ್ದು ಬಿಳಿ ಆಗ್ತಾವೆ, ಬಿಳಿ ಇದ್ದಿದ್ದು ಒಂದು ದಿವಸ ಉದುರಿ ಹೋಗುತ್ತಾವು, ಬಾಯೊಳಗಿರ್ತಕ್ಕಂಥ ಹಲ್ಲುಗಳು ಒಂದು ದಿವಸ ಬಿದ್ದು ಹೋಗುತ್ತಾವು, ಕಿವಿ ಒಂದು ದಿವಸ ಕೇಳಲಾರ್ದಂಗೆ ಆಗ್ತದೆ, ಮಂದಕ್ಕೋತ ಬರ್ತದೆ, ಕಣ್ಣ ಒಂದಿಲ್ಲ ಒಂದು ದಿವಸ ಹೆಂಗೆ ಮುಪ್ಪಾವಸ್ಥೆ ಆವರಿಸ್ತದ ಹಾಗೆ ಮಂದಕ್ಕೋತ ಕಣ್ಣುಗಳು ಬರ್ತಾವು. ಇವು ಎಲ್ಲ ಕಣ್ಣು ಮಂದಾದವು, ಕಿವಿ ಮಂದಾಯಿತು, ಶರೀರ ಮುಪ್ಪಾವಸ್ಥೆಗೆ ಬಂತು, ತಲೆಯೊಳಗಿರ್ತಕ್ಕಂಥ ಕಪ್ಪು ಕೂದಲು ಬಿಳಿಯಾಗಿ ಉದುರಿ ಹೋದವು, ಹಲ್ಲ ಬಿದ್ದು ಕೂತ್ರೆ ಹೇಳಾಕ ಬರೋದಿಲ್ಲ, ಎದ್ರು ಕೂಡಾಕ ಬರೋದಿಲ್ಲ, ಇಷ್ಟೆಲ್ಲ ಆಯಿತು. ಆದರೆ ಇಷ್ಟೆಲ್ಲ ಆದರೂ ಸಹಿತ ಇಂಥ ಮನುಷ್ಯನ ಅಂತರಂಗದೊಳಗೆ ಆಸೆ ಮಾತ್ರ ಇನ್ನೂ ತೀರಲಿಲ್ಲ ಅಂತ ಹೇಳ್ತಾನೆ ಅನುಭಾವಿ. ಇವು ಎಲ್ಲ ಜೀರ್ಣ ಹಾಕೋತ ಹೋದವು, ಸಣ್ಣ ಹಾಕೋತ ಹೋದವು, ಕಡಿಮೆ ಹಾಕೋತ ಹೋದವು. ಆ ಆಸೆ ಭಾವ ಒಂದಿಷ್ಟು ಜೀರ್ಣ ಆಗಲಿಲ್ಲ, ಒಂದಿಷ್ಟು ಕಡಿಮೆ ಆಗಲಿಲ್ಲ, ಅದು ಇನ್ನೂ ಬೇಕಂತದ. ಮುಪ್ಪಾವಸ್ಥೆಯೊಳಗಿರ್ತಾನ ಮನುಷ್ಯ, ಇನ್ನೇನು ಈಗೇನು ಆಗೇನು ಕೊನೆಗಳಿಗೆಯೊಳಗ ಶೈಶಾವಸ್ಥೆಯೊಳಗಿರ್ತಾನ, ಶಯನಾವಸ್ಥೆಯೊಳಗೆ ಮಲಗಿರ್ತಾನ, ಮರಣದ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾನ. ಅವಾಗರ ಒಂದಿಷ್ಟು ಶಿವ ಅಂದ್ರೆ ಆಗ್ತಿರ್ತದ, ಸಂತೋಷ ಸಮಾಧಾನ ಆಗ್ತಿರ್ತದ. ಅವಾಗರ ಶಿವ ಅನ್ಬೇಕಲ್ಲ. ಅವಾಗನೂ ಮೊದಲು ಮನುಷ್ಯ ಏನು ಮಾಡ್ತಾನ, ಯಾವ್ಯಾವ ಬ್ಯಾಂಕ್ದೊಳಗೆ ಎಷ್ಟು ಬ್ಯಾಲೆನ್ಸ್ ಅದ ಮರವಾದಂಗೆ ತೊಗೊಂಡು ಬರೀ ಪಾಸ್ಬುಕ್ ಅಂತ ನಾವು ಅವಾಗನೂ ಸಹಿತ ಅಂದ್ರೆ ಎಷ್ಟು ವ್ಯಾಮೋಹ ಸಿರಿ ಸಂಪತ್ತಿನ ಮ್ಯಾಗ, ಎಷ್ಟು ಆಸೆ ಭಾವ ಮನುಷ್ಯನೊಳಗೆ ಹೆಂಗಿದ್ರಪ್ಪ ಅಂದ್ರೆ ಸಂತೃಪ್ತಿ ನೆಲೆಗೊಳ್ಳಬೇಕು ಬದುಕಿನೊಳಗಂದ್ರೆ ಅದು ಹೆಂಗೆ ನೆಲೆಗೊಳ್ಳಲಿಕ್ಕೆ ಸಾಧ್ಯದ. ಅದಕ್ಕೆ ಇದ್ದಷ್ಟರೊಳಗೆ ಒಂದಿಷ್ಟು ಸಂತೃಪ್ತಿಯನ್ನು ಅನುಭವಿಸಬೇಕು. ಇಂತಹ ಸಂತೃಪ್ತಿಯನ್ನು ಅನುಭವಿಸಿದವರೇ ಬಸವಾದಿ ಶರಣರು, ಸಂತರು, ದಾಸರು ಆಗಿ ಹೋಗಿದ್ದಾರೆ. ಮುಂದೆ ಏನಾಗ್ತದೆ ಅನ್ನೋಕ್ಕಿಂತ ಪೂರ್ವದೊಳಗೆ ನಮ್ಮ ಗವಾಯಿಗಳವರು ಒಂದು ಸಂಗೀತವನ್ನು ಹಾಡಬೇಕಂತ ಅವರಲ್ಲಿ ವಿನಂತಿ.
ಭಂಡಾರವಿದ್ದುಳೇನು ಆ ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ತಾನುಂಬುದು ಬಡಿಯಕ್ಕಿ ತಾನುಂಬುದು ಬಡಿಯಕ್ಕಿ ಒಂದರಿನ ಮಲಗುವುದರ್ಧ ಮಂಚ ಮಲಗುವುದರ್ಧ ಮಂಚ ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ 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 ಒಡಲು ಭೂಮಿಯ ಸಂಗ ಒಡಲು ಭೂಮಿಯ ಸಂಗ ಒಡವೆ ತಾನೇ ನಪ್ಪುದೋ ಒಡವೆ ತಾನೇ ನಪ್ಪುದೋ ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ಪ್ರಾಣವಾಯುವಿನ ಸಂಗ ಪ್ರಾಣವಾಯುವಿನ ಸಂಗ ಸಾವಿಂಗೆ ಸಂಗಡ ಆರೂ ಇಲ್ಲ ಸಾವಿಂಗೆ ಸಂಗಡ ಆರೂ ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ ನಿಷ್ಕಳಂಕ ಮಲ್ಲಿಕಾರ್ಜುನ ನಿಷ್ಕಳಂಕ ಮಲ್ಲಿಕಾರ್ಜುನ ನಿಷ್ಕಳಂಕ ಮಲ್ಲಿಕಾರ್ಜುನ ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ತಾನುಂಬುದು ಬಡಿಯಕ್ಕಿ ತಾನುಂಬುದು ಬಡಿಯಕ್ಕಿ ಒಂದವಿನ ಮಲಗುವುದರ್ಧ ಮಂಚ ಮಲಗುವುದರ್ಧ ಮಂಚ ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ಆನೆ ಕುದುರೆ ಬಂಡೆ ಭಂಡಾರವಿದ್ದುಳೇನು ಭಂಡಾರವಿದ್ದುಳೇನು ಭಂಡಾರವಿದ್ದುಳೇನು. ಎಲ್ಲಿ ಸಂತೃಪ್ತಿಯ ಭಾವ ಇರ್ತದೋ ಅಲ್ಲಿ ಸುಖ ಶಾಂತಿ ನೆಲೆಗೊಂಡಿರುತ್ತದೆ. ಎಲ್ಲಿ ಅಸಂತೃಪ್ತಿ ಭಾವ ಇರುತ್ತದೋ ಅಲ್ಲಿ ಅಶಾಂತಿ ಅಸಮಾಧಾನ ನೆಲೆಗೊಂಡಿರುತ್ತದೆ. ಈ ಪರಿಪೂರ್ಣವಾಗಿರತಕ್ಕಂಥ
ತತ್ವವನ್ನು ಅರಿತುಕೊಂಡೇ ಶರಣರು ಸಂತರು ಏನು ಮಾಡಿದರು, ಅವರು ಇದ್ದಷ್ಟರೊಳಗೆ ಸಂತೃಪ್ತಿಯ ಜೀವನವನ್ನು ಸಾಗಿಸಿ ಅವರು ಮಾನವರಿದ್ದವರು ಏನಾದರೂ ಮಹಾಶಿವಶರಣರಾಗಿ ಬದುಕ ಮಾಡಿದ್ರು ಈ ಜಗತ್ತಿನ. ಹಾಗೆ ಇಲ್ಲಂತ ಭಾವಿಸಿಕೊಂಡು ಚಿಂತಾಕ್ರಾಂತರಾಗಿ ಬದುಕುವುದಕ್ಕಿಂತ ಭಗವಂತ ನಮಗಿಷ್ಟು ಕೊಟ್ಟಿದ್ದಾನೆ, ಭಗವಂತನ ಒಲುಮೆ ಇಷ್ಟು ನಮ್ಮ ಮ್ಯಾಲ ಅದ, ಇಷ್ಟೇ ಸಾಕಲ್ಲ ನಮ್ಮ ಬದುಕಿಗೆ ಇನ್ನೇನು ಬೇಕನ್ನುವಂಥ ಆ ಸದ್ಭಾವ ಸಂತೃಪ್ತಿಯ ಭಾವದಿಂದ ಯಾರು ಬದುಕ್ತಾರಲ್ಲ ಅವರು ಬದುಕು ಹೂವಿನಂಗ ಅರಳಿ ನಿಲ್ಲುತ್ತದೆ ಅಂತ ಹೇಳ್ತಾರೆ. ಇದು ಮನಸ್ಸ ಹಸಿವಾದಾಗ ಯಾರಾದರೂ ಒಂದಿಷ್ಟು ಊಟಕ್ಕೆ ನೀಡಿದ್ರೆ ಸಾಕಂತ ಅನಿಸ್ತದ. ಅದೇ ಯಾರಾದರೂ ಒಂದಿಷ್ಟು ಹಸಿವೆ ಆದಾಗ ಒಂದಿಷ್ಟು ಅನ್ನ ನೀಡಿದ್ರೆ ಮನುಷ್ಯ ಸಾಕಂತಾನ. ಅದೇ ಹಸಿವೆ ಆದಾಗ ಒಂದಿಷ್ಟು ನನಗೆ ದುಡ್ಡು ಕೊಡ್ರಿ, ನಾನು ಮುಂದೆ ಎಲ್ಲಾದರೂ ಒಂದು ದೊಡ್ಡ ಹೋಟೆಲದೊಳಗೆ ಊಟ ಮಾಡ್ತೀನಿ, ಒಂದಿಷ್ಟು ದುಡ್ಡು ಕೊಡ್ರಿ ಅಂತಂದ್ರೆ 100 ರೂಪಾಯಿ ಕೊಟ್ಟರೆ ಸಾಕಂತಾನೆ. ಅದ ಅನ್ನ ಕೊಟ್ಟರೆ ಸಾಕಂತಾನ. ಇದ ಅನ್ನಿಲ್ಲಪ್ಪ ಮನೆಯೊಳಗೆ, ಒಂದು 100 ರೂಪಾಯಿ ಕೊಡ್ತೀನಿ ನಿನ್ನ ಕೈಯೊಳಗೆ, ಮುಂದೆ ಎಲ್ಲಾದರೂ ಒಂದು ಹೋಟೆಲದೊಳಗೆ ಏನು ಮಾಡು, ನೀವು ಹೋಗಿ ಊಟ ಮಾಡ್ಕೊಂಡು ಹೋಗಂತ 100 ರೂಪಾಯಿ ಕೊಟ್ಟರೆ ಸಾಕಂತಾನೆ. ಅವ ಅಂತಾನ 100 ರೂಪಾಯಿಗೆ ಏನು ಬರ್ತದೆ ಈಗಿನ ದಿನಮಾನದೊಳಗೆ, ಒಂದು 500 ಕೊಟ್ಟಿದ್ರೆ ಚಲೋ ಆಗತ್ತಂತಾನೆ. ಅಕಸ್ಮಾತ್ 500 ರೂಪಾಯಿ ಕೊಟ್ರಪ್ಪ ಅಂದ್ರೆ ಸಾಕು ಅನಿಸ್ತೈತಿ, 1000 ಕೊಟ್ಟಿದ್ರೆ ಚಲೋ ಆಗ್ತಿತ್ತು ಅಂತಾನ ಮನುಷ್ಯ. ಹಾಗೆ ಈ ಮನಸ್ಸ ಬೇಕು ಬೇಕು ಬೇಕಂತ ಇಚ್ಛಾ ಪಡ್ತದ ಹೊರತು ಸಾಕಂತ ಅನಿಸೋದಿಲ್ಲದಕ್ಕೆ. ಯಾವಾಗ ಸಾಕಂತ ಅನಿಸೋದಿಲ್ಲ ಅವಾಗ ಸಂತೃಪ್ತಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅನುಭವಿಗಳು, ಬೇಕಂದವರು ಬಡವರಾಗ್ತಾರೆ, ಸಾಕಂದವರು ಸಿರಿವಂತರಾಗ್ತಾರೆ. ಹಾಗೆ ಶರಣರು ಸಾಕಂತಂದ್ರೆ ಭಾಳ ಶ್ರೀಮಂತರಾದ್ರು, ಭಾಳ ದೊಡ್ಡವರಾದ್ರು ಜಗತ್ತಿನೊಳಗೆ. ನಾವೆಲ್ಲ ಇನ್ನೂ ಬೇಕು 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 ಅಂತೀವಿ, ನಾವು ಬಡವರಾಗಿ ಉಳಿದೀವಿ. ನಾವು ತಿಳ್ಕೊಂಡಿವಿ ಸಿರಿ ಸಂಪತ್ತು ಗಳಿಸಿದವರು ಸಿರಿವಂತರಲ್ಲ, ಲಕ್ಷ ಕೋಟಿ ಅಬ್ಜ 100 ಎಕರೆ ಜಮೀನ ಇವನು ಗಳಿಸಿದವರು ಸಿರಿವಂತರು ಅಂತ ನಾವು ತಿಳ್ಕೊಂಡೇವಿ. ಆದ್ರೆ ಏನು ಮಾಡೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಬ್ಬ ರೈತ ಇರ್ತಾನ, ರೈತ ಕೈಯೊಳಗೆ ಗುದ್ದಲಿ ಹಿಡ್ಕೊಂಡು ಹೊಲಕ್ಕೆ ಹೋಗಿ ಒಂದಿಷ್ಟು ನಟ್ಟು ಕಡಿತಾನ, ಒಂದಿಷ್ಟು ಹೊಲ ಉಳುಮೆ ಮಾಡ್ತಾನ. ಜಮೀನು ಉಳುಮೆ ಮಾಡಿದ ಬಳಿಕ ನೆತ್ತಿ ಮೇಲೆ ಬಿಸಿಲು ಏರಿ ಬಂದಿರುತ್ತದ. ಅದೇ ಹೊಲದೊಳಗೆ ಉಳುಮೆ ಮಾಡಿ 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 ಆಯಾಸ ಪಟ್ಟುಕೊಂಡಿರ್ತಾನ, ದಣದಿರ್ತಾನ, ನೆತ್ತಿ ಮೇಲೆ ಬಿಸಿಲು ಬಂದಿರ್ತದ. ಸ್ವಲ್ಪ ಕೆಲಸ ಮಾಡಿ ಮಾಡಿ ಬೇಜಾರಾದಾಗ ಅದೇ ಬಿಸಿಲಿನೊಳಗೆ ಅದೇ ಮಣ್ಣು ಹೆಂಟಿ ಮೇಲೆ ಮಲ್ಕೊಂತಾನ. ಅಂಥ ಬಿಸಿಲಿನೊಳಗೆ ಕಣ್ಣು ತುಂಬ ನಿದ್ರೆ ಮಾಡ್ತಾನ. ಯಾರು? ಬಡವ. ಇನ್ನೊಬ್ಬ ಶ್ರೀಮಂತದನ, ಭವ್ಯವಾದ ಬಂಗ್ಲೆ ಅದ, ಉಣ್ಣಾಕ ಉಡಾಕ ಏನೂ ಕೊರತೆ ಇಲ್ಲ, ಮನೆಯೊಳಗೆ ಮಂಚದ, ಮಂಚದ ಮ್ಯಾಲ ಮಸ್ತ್ ಮೃದುವಾಗಿರತಕ್ಕಂಥ ಗಾಜದ, ಒಳಗೆ AC ಅದ. ಆದರೂ ಸಹಿತ ಮಲ್ಕೊಂಡ್ರೆ ನಿದ್ದೆ ಹತ್ತುವಲ್ಲ. ಒಮ್ಮೆ ಈ ಕಡೆ ಹೊಳತಾನ, ಒಮ್ಮೆ ಈ ಕಡೆ ಹೊಳತಾನ. ಯಾವ ಕಡೆಗೆ ಹೊಳ್ಳಿದ್ರು, ಯಾವ ದಿಕ್ಕಿಗೆ ಹೊಳ್ಳಿದ್ರು ನಿದ್ರೆ ಬರಬಹುದು. ಯಾರಿಗೆ? ಶ್ರೀಮಂತನಿಗೆ. ಇವನಿಗೆ ಮೈ ಮೇಲೆ ಚಲೋ ಬಟ್ಟಿಲ್ಲ, ತಲೆಗೆ ಎಣ್ಣಿಲ್ಲ, ಇವ ಒಂದಿಷ್ಟು ಮಣ್ಣು ಹೆಂಟಿ ಮ್ಯಾಗ ಬಿಸಿಲಾಗ ಮಲಗ್ಯಾನ, ಇವ ಕಣ್ಣು ತುಂಬ ನಿದ್ದೆ ಮಾಡ್ತಾನ. ಹಾಗಾದ್ರೆ ಶ್ರೀಮಂತರು ಯಾರು? ಏನು ಕಣ್ಣು ತುಂಬ ನಿದ್ದೆ ಮಾಡವ ಶ್ರೀಮಂತರು, ಏನೋ ನಿದ್ರೆ ಹತ್ತಲಾರ್ದಕ್ಕೆ ಹೊಳ್ಯಾಡ್ತಾನಲ್ಲ, ಬೆಳತನಕ ಹೊಳ್ಯಾಡ್ತಾನ. ಏನು ಇವ ಶ್ರೀಮಂತರು? ಯಾರು ಶ್ರೀಮಂತರು? ಕೈ ತುಂಬ ಕೆಲಸ ಮಾಡಿ, ಹೊಟ್ಟೆ ತುಂಬ ಒಂದಿಷ್ಟು ಊಟ ಮಾಡಿ, ಕಣ್ಣು ತುಂಬ ನಿದ್ರೆ ಮಾಡಿ ಇದ್ರಷ್ಟರೊಳಗೆ ಯಾರು ಸಂತೃಪ್ತಿಯ ಜೀವನವನ್ನು ಕಳಿತಾರೋ ಅವರು ಜಗತ್ತಿನೊಳಗೆ ಶ್ರೀಮಂತರು ಹೊರತು ಬರೀ ಬಾಹ್ಯ ಸಿರಿ ಸಂಪತ್ತು ಗಳಿಸಿದವರು ಯಾರೂ ಶ್ರೀಮಂತರಲ್ಲ.
ಮತ್ತು ಅವರು ಶ್ರೀಮಂತರಲ್ಲ ಅಂತ ತಿಳ್ಕೊಂಡು ಮತ್ತು ಗಳಿಸಬಾರ್ದು ಅಂತನೂ ಅಲ್ಲ, ಬೇಕು, ಬೆಳ್ಳಿನೂ ಬೇಕು, ಬಂಗಾರನೂ ಬೇಕು, ಅಧಿಕಾರ ಅಂತಸ್ತು ಬೇಕು, ಬ್ಯಾಡ ಅಂತಲ್ಲ. ಎಷ್ಟು ಅವಶ್ಯಕತೆ ಅದ ಬದುಕಾಕ ಅಷ್ಟು ಮಾತ್ರ ಬೇಕು ಹೊರತು ಮಿಗಿಲಾದದ್ದು ಬೇಡ, ಹೆಚ್ಚಿಂದ ಯಾವುದೂ ಬೇಡ. ಹೆಚ್ಚಿಂದು ಇತ್ತು ಅದು ಯಾವಾಗ ಹುಚ್ಚಿಡಿಸ್ತದ ಗೊತ್ತಾಗೋದಿಲ್ಲ, ಅದು ಸಾಕಂತ ಅನಿಸೋದೇ ಇಲ್ಲ. ಈಗ ಗ್ರಾಮ ಪಂಚಾಯತಿ ಒಳಗೆ ಬಂತು ನೋಡ್ರಿ, ಈಗ ಮುಂದೆ ಎಲೆಕ್ಷನ್ ಬರಲಿಲ್ಲ, ಒಬ್ಬವನ್ನ ಯಾವನಾರು ಹಿಡ್ಕೊಂಡು ಬಂದು ಎಲೆಕ್ಷನ್ಗೆ ನಿಲ್ಲಿಸ್ರಿ, ಅವ ಭಗವಂತನ ಕೃಪಾಶೀರ್ವಾದದಿಂದ ಆರಿಸಿ ಬಂದು ಬಿಡ್ತಾನೆ. ಆವಾಗ ಎಂದೂ ಅವನಿಗೆ ಮಂತ್ರಿ ಅಂದ್ರೆ ಗೊತ್ತಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿಲ್ಲ, ಸದಸ್ಯ ಗೊತ್ತಿಲ್ಲ, ಸೆಕ್ರೆಟರಿ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಇವ ದಿನನಿತ್ಯ ಎಮ್ಮೆ ಕಾಯ್ತಿದ್ದ, ಎಮ್ಮೆ ಕಾಯವನ್ನು ತೊಗೊಂಡು ಬಂದು ಊರು ಜನ ಎಲ್ಲ ಗ್ರಾಮ ಪಂಚಾಯತಿಗೆ ನಿಲ್ಲಿಸ್ಯಾರ. ಇವ ಆಕಸ್ಮಿಕ ಭಗವಂತನ ಕೃಪೆಯಿಂದ ಆರಿಸಿ ಬಂದ, ಈಗೇನಂದ ಗ್ರಾಮ ಪಂಚಾಯತಿ ಮೆಂಬರ್ ಆದವ. ಅವಾಗ ಅನ್ಬೇಕಾಗಿತ್ತವ ಏನಂತ, ಎಲ್ಲೋ ನಾನು ಎಮ್ಮೆ ಕಾಯ್ಕೊಂಡು ಬದುಕು ಮಾಡ್ತಿದ್ದೆ, ನನ್ನಂಥವ್ರು ಊರು ಜನ ಹಿಡ್ಕೊಂಡು ಬಂದು ನಿಲ್ಲಿಸಿ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ಯಾರ ಅಂದ ಬಳಿಕ ಸಾಕಪ್ಪ, ಜೀವನ ಇಲ್ಲ, ಇನ್ನೇನೈತಿ ಇದಕ್ಕಿಂತ ಹೆಚ್ಚಿಂದಂತ ಆನಂದ ಪಡಬೇಕಾಗಿತ್ತು. ಹಂಗೆ ಆನಂದ ಪಡಲಿಲ್ಲ. ಅವ ಅಂದ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ ಏನು ಪ್ರಯೋಜನ, ನಾ ಟಿ ಪಿ ಆಗ್ಬೇಕಂದವ. ಟಿ ಪಿ ಅಂದ್ರೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿದ್ರೆ ಇನ್ನೂ ಭಾರಿ ಇತ್ತು, ಭಾಳ ಚಲೋ ಆಗ್ತಿತ್ತು ಅಂತ ಮನಸ್ಸಿನೊಳಗೆ ಮತ್ತೊಂದು ಬಯಕೆ ಹುಟ್ಟಿತ್ತು. ಮತ್ತು ಹೊಳ್ಳಿ ಮುಂದೆ ಭಗವಂತನ ಆಶೀರ್ವಾದದಿಂದ ತಾಲೂಕು ಪಂಚಾಯತಿ ಅಧ್ಯಕ್ಷನ ಆದ. ಅವಾಗರ ಆನಂದ ಪಡ್ಬೋದಾಗಿತ್ತು. ಅವಾಗ ಮತ್ತೆ ಮನಸ್ಸಂತು, ಬರೇ ತಾಲೂಕದೊಳಗೆ ಅಷ್ಟ ನೀನು ಪರಿಚಿತ, ಬರೀ ತಾಲೂಕಿನೊಳಗೆ ಅಷ್ಟ ನಿನ್ನ ಹೆಸರು, ನೀನು ZP ಆಗಿದ್ರು ಚಲೋ ಆಗ್ತಿತ್ತು ಅನ್ನೋರು ಯಾರು? ಒಳಗೆ ಮನಸ್ಸು ಅಂತದ ಅವನ ಮನಸ್ಸು. ನೀ ಟಿ ಪಿ ಆದ್ರೂ ಉಪಯೋಗ ಇಲ್ಲ, ZP ಆಗಬೇಕು. ಮುಂದೆ ಒಂದು ದಿವಸ ZPನ ಅವಾಗ ಮತ್ತಂತದ ಮನಸ್ಸು, ZP ಆಗಿ ನೀ ಬರೀ ಚಿತ್ರದುರ್ಗಕ್ಕೆ ಅಷ್ಟ ಸಂಬಂಧ, ಚಿತ್ರದುರ್ಗದೊಳಗೆ ಅಷ್ಟ ನಿನ್ನ ಹೆಸರ, ಮಂತ್ರಿ ಆದ್ರೆ ಚಿತ್ರದುರ್ಗ ಅಲ್ಲ ಬೆಂಗಳೂರಾಗಿರ್ತಿದ್ದೆಲ್ಲೋ, ವಿಧಾನಸೌಧದೊಳಗೆ ನೋಡು ಮನಸ್ಸ ಏನಂತೂ ಮಂತ್ರಿ ಆದರೂ ಚಲೋ ಅಂತು. ಮಂತ್ರಿನೂ ಆದ, ಹೋಗಿ ವಿಧಾನಸೌಧದಾಗ ಕುಂತು ಆನಂದ ಪಟ್ಟ. ಅವಾಗನೂ ಸಂತೃಪ್ತಿ ಅನಿಸ್ಲಿಲ್ಲ, ಸಮಾಧಾನ ಅನಿಸ್ಲಿಲ್ಲ. ಅವಾಗನೂ ಅಲ್ಲಿ ಕುರ್ಚಿ ಬೇರೆ ಬೇರೆ ಇರ್ತಾವಲ್ಲ, ಇವ್ರಿಗಿಂತ ಮ್ಯಾಲಿದ್ದವರು ಮಂತ್ರಿಗಿಂತ ಮುಖ್ಯಮಂತ್ರಿ ಕುರ್ಚಿ ಮ್ಯಾಲೆ ಇರ್ತದೆ. ಅವಾಗ ಅಂದವ, ಇಲ್ಲಿ ಕೂತು ಬೇಸರ ಆತ 5 ವರ್ಷ, ಈಗ ನೆಕ್ಸ್ಟ್ ಮತ್ತೆ ಬಂದ್ರಪ್ಪ ಅಂದ್ರೆ ಮ್ಯಾಲ ಕೂಡ್ಬೇಕಂತ ಅನಿಸ್ತದ ಒಳಗೆ ಮನಸ್ಸು. ಅಂದ್ರೆ ಮಂತ್ರಿ ಆದ್ರೆ ಸಾಲದು, ಮುಖ್ಯಮಂತ್ರಿ ಆಗ್ಬೇಕಂದ. ಮುಖ್ಯಮಂತ್ರಿನ ಆದ, ಬರೀ ಇಲ್ಲಿ ಕರ್ನಾಟಕಕ್ಕೆ ಅಷ್ಟ ಸಂಬಂಧ ಆದ, ಇಲ್ಲಿ ಅಟ್ಟ ಹೆಸರಾತು. ಮುಂದೆ ಕೇಂದ್ರದೊಳಗೆ ಮಂತ್ರಿ ಆಗಿದ್ರೆ ಚಲೋ ಆತಂತ ಮತ್ತೆ ಆಸೆ ಭಾವ ಮೂಡಿತು. ಭಗವಂತನ ಕೃಪಾದಿಂದ ಕೇಂದ್ರದೊಳಗನ ಮಂತ್ರಿ ಆದ. ಅಲ್ಲಾರ ಸಾಕು ಅನಿಸ್ಬೇಕಾಗಿರ್ತಲ್ಲ. ಆವಾಗ ಮತ್ತಂದ, ಅಲ್ಲಿ ಮ್ಯಾಲೆ ಇರ್ತದಲ್ಲ ಮತ್ತೊಂದು ಕುರ್ಚಿ ಇರ್ತದಲ್ಲ, ಪ್ರಧಾನಮಂತ್ರಿ ಆಗಿದ್ರೆ ಚಲೋ ಇತ್ತಂತಂದ. ದೇವರ ಆಶೀರ್ವಾದದಿಂದ ಅದನ್ನು ಆದವ. ಆದವ್ಯಾರು ಎಮ್ಮೆ ಕಾಯ್ತಿದ್ದೀವ, ಎಮ್ಮೆ ಕಾಯವ ಇಲ್ಲಿ ಬಂದು ಕೂತಾನೀಗ. ಸಂತೃಪ್ತಿ ಅನುಭವಿಸಬೇಕಾಗಿತ್ತು. ಭಗವಂತನ ಆಶೀರ್ವಾದದಿಂದ ಪ್ರಧಾನಮಂತ್ರಿನಾದ. ಹೋಗಿ ಮ್ಯಾಲ ಕುರ್ಚಿಗೆ ಕೂತ, ಕುರ್ಚಿ ನೇಮೇನದ 5 ವರ್ಷ ಆದ ಬಳಿಕ ಇಳಿಬೇಕು ನೀನು. ಯಾವ ಊರವ್ರದ ಯಾಕಾಗಿರ್ವಲ್ಯಾಕ, ಯಾವ ಧರ್ಮದವ್ರ ಯಾಕಾಗಿರ್ವಲ್ಯಾಕ, ಎಲ್ಲಿಂದರ ಯಾಕೆ ಬಂದಿರ್ವಲ್ಯಾಕ, 5 ವರ್ಷ ಕೂಡಬೇಕು. ಕೂಡುವಾಗ ವಿಚಾರ ಮಾಡಬೇಕು, ಏನೋ 5 ವರ್ಷ ಅಷ್ಟ ಈ ಕುರ್ಚಿಗೆ ನಾ ಸಂಬಂಧ. 5 ವರ್ಷ ಆದ ಬಳಿಕ ಮತ್ತೆ ನಾ ಎಲ್ಲಿಂದ ಬಂದಿದ್ದೆ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಕೆಟ್ಟುಕೊಂಡ ಕೊಡ್ಬೇಕಲ್ಲ. ಈಗ ನನಗೂ ತೊಗೊಂಡು ಬಂದು ಕುರ್ಚಿ ಹಾಕಿ ಕುಡಿಸಿರಿ. ಕುರ್ಚಿ ಭಾಳ ಮೃದು ಅದ, ಮಸ್ತ್ ಅದ, ನೋಡಕ್ಕೂ ಚಂದ ಅದ. ಮುಂದೆ ಟೇಬಲ್ ಅಲಂಕಾರ ಹೂವು ಇಟ್ಟಿರಿ, ಭಾಳ ಸುಂದರವಾಗಿ ಇದನ್ನೆಲ್ಲ ಅಲಂಕಾರ ಮಾಡಿರಿ. ಕುರ್ಚಿ ಭಾರಿ ಅದ ಅಂತ ತಿಳ್ಕೊಂಡು ನಾಳೆ ನಾ ಹೋಗುವಾಗ ತೊಗೊಂಡು ಹೋಗ್ತೀನಿ ಅಂದ್ರೆ ಬಿಡ್ತೀರಿ? ನೀವೆಲ್ಲ ಬಿಡ್ತೀರಿ? ಯಾರೂ ಬಿಡೋದಿಲ್ಲ. ನಾನು ತಲೆಯಾಗಿ ಇಟ್ಕೊಂಡ ಕೂಡುವಾಗ ಏನು ಇದು 1 ತಾಸಿನ ಪೂರ್ತಿಕ ಕುರ್ಚಿ ನಂದ. 1 ತಾಸು ಆದ ಬಳಿಕ 7:45 ಆತು.
ಕುರ್ಚಿ ನಂದಲ್ಲಿದೆ. ಕುರ್ಚಿ ಯಾರ್ದು? ಈ ಅನುಭವ ಮಂಟಪದ್ದು ಅನ್ನುವಂಥದ್ದು ತಲೆಗಿಟ್ಕೊಂಡು ಕೂತ್ರ ಸಮಾಧಾನ ಸಂತೃಪ್ತಿ ಅನುಭವಿಸಲಿಕ್ಕೆ ಸಾಧ್ಯದ. ಇಲ್ಲ ಕೂತ ಬಳಿಕ ಮಸ್ತದ ಇದು ನಂದ ಅಂದಿವಿ, ಅಸಮಾಧಾನ ಶುರುವಾಗುತ್ತೆ. ಯಾವಾಗ ನೀವು ಕೊಟ್ಟರು ಚಲೋ ಸಮಾಧಾನ ಇರುತ್ತೆ, ನೀವು ಕೊಡದೇ ಇದ್ರೆ ಅಸಮಾಧಾನ ಆಗೋದಿಲ್ಲ, ಅಶಾಂತಿ ಆಗೋದಿಲ್ಲ ಮನಸ್ಸಿಗೆ. ಹಾಗೆ ಮಂತ್ರಿ ಆದ ಬಳಿಕ ಕುರ್ಚಿ ಮ್ಯಾಗ ಕೂತ 5 ವರ್ಷ ಕೂತ, ಯಾರು ಎಮ್ಮೆ ಕಾಯವ ಹೋಗಿ ಅಲ್ಲಿ ಕೂತಾನ ಕೇಂದ್ರದೊಳಗೆ ಕುರ್ಚಿ ಮ್ಯಾಗ 5 ವರ್ಷ ಆದ ಬಳಿಕ ಕೆಲವರು ಇರ್ತಾರಲ್ಲ ಹಿಂದೆ ಇಳಿಸೋರು ಬಂದ್ರೆ ಅವ್ರು ಇವನ್ನ ಇಳಿಸಿ ಮತ್ತೊಬ್ಬವನ್ನು ಕೂಡಿಸೋರು. ಇವಾಗ ಇಳಿಬೇಕಾಗಿತ್ತು. ಆವಾಗ ಮನಸ್ಸಂತದ ಒಳಗೆ ಹಂಗೆ ಸಿಕ್ಕದ ಹಿಂಗೆ ಸಿಕ್ಕದಂದ ಬಳಿಕ ಬಿಡಬೇಡದ ಕುರ್ಚಿ ಅಂತದ ಮನಸ್ಸು. ಅವಾಗ ಗಟ್ಟಿಗೆ ಹಿಡ್ಕೊಂಡು ಕೂತ್ರಪ್ಪ ಇಳ್ಸಾಕ್ ಬಂದವ್ ಸುಮ್ಮನೆ ಬಿಡ್ತಾರ. ಇವನ್ನ ನೂಕಿದ್ರು ಅದ ಕುರ್ಚಿ ಮ್ಯಾಗ ತಮಗೆ ಯಾರು ಬೇಕಾಗಿದ್ರೆ ಅವನು ತಂದು ಕೂಡಿಸಿದ್ರು. ಇದು ಮನಸ್ಸ ಮನವೆಂಬ ಮರಕ್ಕಟವಿದು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸುತ್ತಿದೆ ನೋಡ. ಈ ಮನವೆಂಬ ಮರ್ಕಟವ ವಿಷಯ ವಾಸನೆಯನ್ನು ಬಿಡಿಸಿ ನಿಮ್ಮ ನಾಮಸ್ಮರಣೆ ಎಂಬ ಹಗ್ಗದಿಂದ ಎನ್ನನ್ನು ಕಟ್ಟಿ ಉಳುಹಿಕೊಳ್ಳ ಕಂಡೇಶ್ವರ ಅಂತ ಒಬ್ಬ ಶರಣರು ಅದ್ಭುತ ವಚನ ಬರೀತಾರ. ಇಂಥ ಮನಸ್ಸ ನೂರಾರು ಸಾವಿರ ಬಯಕೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ಮನಸ್ಸ. ಇದಕ್ಕೆ ಎಷ್ಟಿದ್ರೂ ಸಹಿತ ಇನ್ನೂ ಬೇಡುತ್ತದೆ, ಕೊಡದಿದ್ರೆ ಕಾಡಕ್ಕೆ ಶುರು ಮಾಡ್ತದೆ ಮನಸ್ಸ. ಅದಕ್ಕೆ ನಾವು ಹಿಂಗೆ ಮನಸ್ಸಿನಿಂದ ಬೆನ್ನು ಹತ್ತಿ ಹೋದ್ರೆ, ಬಯಕೆಯ ಹಿಂದೆ ಬೆನ್ನು ಹತ್ತಿ ಹೋದ್ರೆ ಎಂದೂ ಸಂತೃಪ್ತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದ್ದಷ್ಟರೊಳಗನ ಸಾಕಲ್ಲ. ಎಷ್ಟು ಭಗವಂತನ ಕೃಪೆ ಇರ್ತದ ಅಷ್ಟು ನಮಗೆ ದೊರೆತಿರ್ತದೆ ಸಂಪತ್ತು. ಅಷ್ಟರೊಳಗನ ಆನಂದ ಪಡೋದು, ಅಷ್ಟರೊಳಗನ ಸಂತೋಷ ಪಡಬೇಕು. ಹಂಗೆ ಬದುಕಿದಾಗನ ಶರಣ ಸಂಸ್ಕೃತಿಯ ವಾರಸುದಾರವನ್ನವಾಗಬಲ್ಲೆವು ಹೊರತು ಇರದೇ ಇದ್ರಪ್ಪ ಅಂದ್ರೆ ಅದಕ್ಕೆ ಬದುಕಂತಾರೆ ಎಂದು ಅನ್ನೋದಿಲ್ಲ. ಇಷ್ಟೆಲ್ಲ ಮನುಷ್ಯ ಆಸೆ ಪಡ್ತಾನ, ದುರಾಸೆ ಒಳಗಾಗ್ತಾನ. ಇದೇ ಜಗತ್ತಿನೊಳಗೆ ನಮ್ಮ ಸುತ್ತಮುತ್ತ ಪಶು ಪಕ್ಷಿ ಪ್ರಾಣಿ ಕೀಟನಾಶಕಗಳೆಲ್ಲವೂ ನಮ್ಮ ಸುತ್ತಮುತ್ತ ಬದುಕಾಕತ್ತೇವು. ನಮಗೆ ಒಂದು ಕೊರತೆ ಆದ್ರಪ್ಪ ಅಂದ್ರೆ ಸರ್ಕಾರದವ್ರಿಗೆ ಅರ್ಜಿ ಸಲ್ಲಿಸ್ತೇವೆ. ನಾವು ಮನೆ ಇರಲಾರ್ದವ್ರು ಮನೆಗೆ ಸಲ್ಲಿಸ್ತೇವೆ, ಹೊಲ ಇರಲಾರ್ದವ್ರು ಹೊಲಕ್ಕೆ ಸಲ್ಲಿಸ್ತೇವೆ. ಆ ಬಳಿಕ ಸರ್ಕಾರ ಪ್ಲಾಟ್ ಇದ್ರಪ್ಪ ಅಂದ್ರೆ ಅವುಗಳಿಗೆ ಸಲ್ಲಿಸ್ತೇವೆ. ಏನಾದರೂ ಸರ್ಕಾರದಿಂದ ಒಂದು ಸವಲತ್ತದಂದ್ರೆ ಎಲ್ಲ ಅರ್ಜಿ ಹಾಕ್ತೇವೆ. ಇಲ್ಲಿ ತನಕ ಇತಿಹಾಸದೊಳಗೆ ಒಂದರ ಗುಬ್ಬಿ ನನಗೆ ಮನೆ ಇಲ್ಲ, ಮನೆ ಕಟ್ಟಿಕೊಡ್ರಿ ಅಂತ ಸರ್ಕಾರಕ್ಕೆ ಒಂದರ ಅರ್ಜಿ ಹಾಕಿದೇನು ಒಂದು ಗುಬ್ಬಿ, ಒಂದು ಗಿಣಿ ನನಗಿಷ್ಟು ಇಲ್ಲ, ನನಗೆ ತಿನ್ನಾಕಿಲ್ಲ, ಉಣ್ಣಾಕಿಲ್ಲ, ಉಡಾಕಿಲ್ಲ, ನನಗಿಷ್ಟು ಬೇಕಾಗ್ಯದ, ನೀವು ನನಗೆ ಒದಗಿಸಿಕೊಡ್ರಿ ಅಂತ ಒಂದರ ಗಿಣಿ ಹಾಕ್ಯಾರ. ಯಾವ ಪ್ರಾಣಿ ಪಶು ಪಕ್ಷಿಗಳನ್ನು ಸಹಿತ ಅರ್ಜಿ ಹಾಕಿಲ್ಲ. ಆದರೂ ಸಹಿತ ಇದ್ದಷ್ಟರೊಳಗೆ ಸಂತೃಪ್ತಿ ಸಮಾಧಾನದಿಂದ ಬದುಕು ಮಾಡಾಕತ್ತೇವು. ಮನುಷ್ಯನಕ್ಕಿಂತಲೂ ಶ್ರೇಷ್ಠ ಬದುಕ ಪ್ರಾಣಿಗಳು. ಏನು ಅದ್ಭುತ! ಇದ್ದಷ್ಟರೊಳಗೆ ಸಂತೋಷ. ಒಂದು ಮರದೊಳಗೆ ಕೋಗಿಲೆ ಕಾಗೆ ಎರಡೂ ವಾಸಿಸಿದ್ರು. ಕೋಗಿಲೆ ಸುಮಧುರ ಕಂಠದಿಂದ ಹಾಡ್ತಿತ್ತು, ಆನಂದವಾಗಿ ಹಾಡ್ತಿತ್ತು, ಸಂತೋಷದಿಂದ ಹಾಡ್ಕೋತ ಕಾಲವನ್ನು ಕಳೀತಿತ್ತು. ಮಾಮರದಲ್ಲಿ ವಾಸ, ವಸಂತ ಕಾಲ, ಚಿಗುರು ಅದನ್ನು ಸವಿದು ಆನಂದವಾಗಿ ಹಾಡ್ಕೋತ ಕೂತಿತ್ತು. ಯಾವುದೋ ಕೋಗಿಲೆ. ಅದ ಮಾಮರದೊಳಗೆ ಕಾಗಿನೂ ಇತ್ತಲ್ಲ, ಇದು ಕೇಳ್ತಿತ್ತು, ಹಾಡ ಕೇಳ್ತಿತ್ತು ಕಾಗಿ, ಇದು ಕೋಗಿಲೆ ಹಾಡ್ತಿತ್ತು. ಅವಾಗ ಇದಕ್ಕೆ ಕೇಳಿ ಕಾಗಿಗೆ ಅನಿಸಿತಂತ, ನಾನು ಇದರಂಗ ಹಾಡಬಹುದಲ್ಲ ಅಂತ ತಿಳ್ಕೊಂಡು ಒಂದು ಕ್ಷಣ ಪ್ರಯತ್ನ ಮಾಡಿತಂತ. ಯಾವುದೋ ಕಾಗಿ. ಕೋಗಿಲೆ ಹಂಗೆ ಕಾಗೆ ಹಾಡಾಕ ಪ್ರಾರಂಭ ಮಾಡಿತು. ಎಷ್ಟು ಪ್ರಯತ್ನ ಮಾಡಿದ್ರು ಅದರ ಮಧುರವಾದ ಧ್ವನಿ ಹಂಗೆ ಇದರ ಧ್ವನಿ ಬರಲೇ ಇಲ್ಲ. ಅದರ ಧ್ವನಿ ಮಧುರಾತಿ ಮಧುರ, ಇದರ ಧ್ವನಿ ಕರ್ಕಶ ಧ್ವನಿ. ಇದರ ಧ್ವನಿ ತನಗ ಕೇಳಂಗೆ ಆಗಲಿಲ್ಲ ಅಂತ
ಆದರೂ ಪ್ರಯತ್ನ ಮಾಡ್ಕೋತ ಇತ್ತು. ಕೊನೆಗೆ ಇದನ್ನು ದೇವ್ರು ನೋಡಿನಂತ. ದೇವ್ರು ನೋಡಿ ಕೋಗಿಲೆ ಹಂಗೆ ಹಾಡಾಕ ಪ್ರಯತ್ನ ಮಾಡಾಕತ್ಯದಕ್ಕಾಗಿ ಮತ್ತು ಇಷ್ಟು ಪ್ರಯತ್ನ ಮಾಡಾಕತ್ಯದ, ಇದಕ್ಕೆ ನಾನು ಹೋಗಿ ಕೋಗಿಲೆಯಂತಹ ಕಂಠವನ್ನು ಒಂದಿಷ್ಟು ನೀಡಿ ಬರ್ಬೇಕಂತ ತಿಳ್ಕೊಂಡು ದೇವರು ಬಂದಂತ. ಬಂದು ಕಾಗಿಗೆ ಕೇಳಿದಂತ, ನೋಡಿ ಎಷ್ಟು ಪ್ರಯತ್ನ ಪಟ್ಟು ಕೋಗಿಲೆ ಹಂಗೆ ಹಾಡಕ್ಕೆ ಪ್ರಯತ್ನ ಮಾಡಾಕತ್ತೀವಿ, ಅದಕ್ಕೆ ನಿನಗೆ ಕೋಗಿಲೆಯಂತಹ ಧ್ವನಿ ಕೊಳ್ಳಿ ಅನ್ನುವಂತ. ಯಾವುದಕ್ಕೆ? ಕಾಗಿಗೆ ಅನ್ನಂತ. ನಿನಗ ಕೋಗಿಲೆಯಂತಹ ಮೊದಲ ಧ್ವನಿ ಕೊಡ್ಲೇನೋ ಅನ್ನಂತ ದೇವರ ಕಾಗಿಗೆ. ಆವಾಗ ಕಾಗಿ ಅದ್ಭುತವಾದ ಮಾತನ್ನು ಹೇಳ್ತದೆ. ಯಾರಿಗೆ? ಭಗವಂತನಿಗೆ. ಇಂದಲ್ಲ ನಾಳೆಗೆ ಹೇಳುತ್ತ ಮತ್ತು ನಾಳೆಗೆ ಬನ್ನಿ. ಇಲ್ಲಿ ತನಕ ತಾವೆಲ್ಲರೂ ಶಾಂತ ಚಿತ್ತರಾಗಿ ಆಲಿಸಿದರೆ ತಮ್ಮೆಲ್ಲರಿಗೆ ಭಗವಂತನ ಕೃಪಾಶೀರ್ವಾದಗಳನ್ನು ಹಾರೈಸುತ್ತಾ ಎರಡು ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಸಂತೃಪ್ತಿಯಾಗುವಷ್ಟು ಜ್ಞಾನ ಸುದೆಯನ್ನು ನಮಗೆ ನೀಡಿದಂತಹ ಪ್ರವಚನಕಾರರಾದಂತಹ ಶ್ರೀ ಸಂಗಮೇಶ್ವರದೇವರು ಅವರಿಗೆ ನಮ್ಮೆಲ್ಲರ ಪರವಾಗಿ ಶರಣಾರ್ಥಿಗಳು. ಹಾಗೆ ಇದುವರೆಗೂ ಕೇಳಿದಂತಹ ಪರಮ ಪೂಜ್ಯರಿಗೆ, ಸಾಧಕರಿಗೆ, ಎಲ್ಲ ಶ್ರೀಮಠದ ಭಕ್ತರಿಗೆ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಇಲ್ಲಿವರೆಗೆ ಸಂಗೀತ ಸುದೆಯನ್ನು ನಡೆಸಿದಂತಹ ಜಮುರ ಕಲಾವಿದರಿಗೂ ಕೂಡ ನಾವು ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಪಾಲಿಟೆಕ್ನಿಕ್ ಕಾಲೇಜಿನ ಎರಡು ಸಿಬ್ಬಂದಿಗಳು ಮತ್ತು ಎಸ್.ಎಂ. ವುಮೆನ್ಸ್ ಕಾಲೇಜಿನ ಇಬ್ಬರು ಸಿಬ್ಬಂದಿಗಳು ಒಂದು ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಂ, ಇಲ್ಲಿ ಯಾರು